ಸೊ ಈಗ ಕೊನೆಯದಾಗಿ ನಾವು ಹಾಡಿಕೊಂಡಂತ ಹಾಡು ಸ್ತುತಿಪಾತ್ರುಡ ಸ್ತೋತ್ರಾರ್ಹುಡ ಸ್ತುತುಲಂದುಕೋ ಪೂಜಾರ್ಹುಡ. ಅದರಲ್ಲಿ ಎರಡನೇ ಚರಣ ನಾವು ಹಾಡಿಕೊಂಡಿದ್ದೆವು. నా ప్రాణ స్నేహితులు నన్ను చూసి ದೂರಾನ ನಿಲಿಚೇನು ನಾ ಪ್ರಭು ಅಂತ ಹೇಳಿ ಆ ಎರಡನೇ ಸಾಲಿನಲ್ಲಿ ಈ ರೀತಿ ಬರೀತಾನೆ. నీ వాక్య ధ్యానమే నా త్రోవకు వెలుగై నన్ను నిల్పెను నీ సన్నిధిలో నీ సంగములు. నీ వాక్య ధ్యానమే నా త్రోవకు వెలుగై. ನಿನ್ನ ವಾಕ್ಯ ಧ್ಯಾನವೇ ನನ್ನ ದಾರಿಗೆ ದೀಪ. ನಿನ್ನ ವಾಕ್ಯ ಧ್ಯಾನದಿಂದಲೇ ನೀನು ನನ್ನನ್ನು ಸಭೆಯಲ್ಲಿ ನಿಲ್ಲಿಸಿದೀಯ, ನಿನ್ನ ಸಂಘದಲ್ಲಿ ನನ್ನನ್ನು ಇರಿಸಿದೀಯ. ದೇವರ ಸನ್ನಿಧಾನ ಎಷ್ಟು ಬೆಲೆ ಉಳ್ಳದ್ದು, ಎಷ್ಟು ಪ್ರಾಮುಖ್ಯವಾದದ್ದು ಅಂತಂದ್ರೆ ಪ್ರಿಯರೇ, ಆತನ ಸನ್ನಿಧಾನವನ್ನು ಬಿಟ್ಟು ಹೋಗುವಂತ ದೌರ್ಭಾಗ್ಯವಾದಂತ ಮನಸ್ಸು ಒಂದು ವೇಳೆ ನಮ್ಮಲ್ಲಿದ್ದರೆ ಅದನ್ನ ನಾವು ನಮ್ಮಿಂದ ತೆಗೆದುಕೊಳ್ಳಬೇಕಂತ. ಆತನ ಸಮ್ಮುಖವನ್ನು, ಆತನ ಸನ್ನಿಧಾನವನ್ನು ನಾವು ಎಂದೆಂದಿಗೂ ಬಿಡಬಾರದು. ಯಾಕಂತಂದ್ರೆ ಆತನ ಸನ್ನಿಧಾನದಲ್ಲಿರುವಂತ ಔನ್ನತ್ಯ, ಶ್ರೇಷ್ಠತೆ ಅಥವಾ ಸಿಗುವಂತ ಸೌಖ್ಯ ಬೇರೆ ಎಲ್ಲೂ ನಮಗೆ ಸಿಗುವುದಿಲ್ಲ. ಒಮ್ಮೆ 119ನೇ ಕೀರ್ತನೆಯಲ್ಲಿ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ವಚನವನ್ನ ನೋಡೋಣ. 119ನೇ ಕೀರ್ತನೆ 105ನೇ ವಚನ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ. ನಿನ್ನ ನೀತಿ ವಿಧಿಗಳನ್ನು ಅನುಸರಿಸುವೆನೆಂದು ಪ್ರಮಾಣ ಮಾಡಿದ್ದೇನೆ, ಅದನ್ನು ನೆರವೇರಿಸುವೆನು. ದಾವೀದನು ಎಷ್ಟು ಅದ್ಭುತವಾಗಿ ದೇವರನ್ನು ಅರ್ಥ ಮಾಡಿಕೊಂಡಿದ್ದಾನೆ ಅಂತಂದ್ರೆ, ದೇವರೇ, ನನ್ನ ಜೀವನ ನಡೆಯಬೇಕಂತಂದ್ರೆ ನನಗೆ ದುಡ್ಡೆಲ್ಲ ಬೇಕಾಗಿರೋದು, ನಿನ್ನ ವಾಕ್ಯ ನನಗೆ ಬೇಕು. ನನ್ನ ಕುಟುಂಬವನ್ನ ನಡೆಸಬೇಕಂತಂದ್ರೆ ಒಳ್ಳೆ ಕೆಲಸ ಅಲ್ಲ ಸ್ವಾಮಿ ನನಗೆ ಬೇಕಾಗಿರೋದು, ನಿನ್ನ ಮಾತುಗಳು ನನಗೆ ಬೇಕು. ನನ್ನ ಜೀವನ ನಿನ್ನಲ್ಲಿ ಇರಬೇಕಂತಂದ್ರೆ ಸ್ವಾಮಿ, ಆಸ್ತಿ ಅಂತಸ್ತುಗಳೆಲ್ಲ ಕರ್ತನೆ, ನಿನ್ನ ಧರ್ಮಶಾಸ್ತ್ರವು ನನಗೆ ಬೇಕು. ದಾವೀದನ ಕೀರ್ತನೆಗಳಾಗಲಿ, ದಾವೀದನ ಜೀವನ ಚರಿತ್ರೆಯನ್ನು ನಿಜವಾಗಲೂ ನಾವು ಓದುವಾಗ ಪ್ರಿಯರೇ, ಆತನು ದೇವರನ್ನು ಬಿಟ್ಟಿರೋದಕ್ಕೆ ಇಷ್ಟಪಡದೇ ಇರುವಂತ ಭಕ್ತನು ದಾವೀದನು. ಎಂದಿಗೂ ದೇವರಿಂದ ದೂರ ಆಗದೇ ಇರುವುದಕ್ಕೆ ಬಯಸುವಂತ ವ್ಯಕ್ತಿ ಅಥವಾ ಭಕ್ತನು ದಾವೀದನು. ಏನ್ ಹೇಳ್ತಿದ್ದಾನೆ ಅಂತಂದ್ರೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ದೇವರೇ, ನಿನ್ನ ವಾಕ್ಯ ನನಗೆ ಬೇಕು. ಯಾಕೆ ಅಂತಂದ್ರೆ ನನ್ನ ಕಾಲಿಗೆ ನಿನ್ನ ವಾಕ್ಯವೇ ದೀಪ, ನನ್ನ ದಾರಿಗೆ ಬೆಳಕು. ನಾನು ಯಾವ ಸತ್ಯವಾದಂತ ಮಾರ್ಗದಲ್ಲಿ ಹೋಗ್ಬೇಕು, ಯಾವುದು ಅಸತ್ಯವಾದಂತ ಮಾರ್ಗ ತಿಳಿದುಕೊಳ್ಳುವುದಕ್ಕೆ ನನಗೆ ಬೇಕಾಗಿರುವಂತದ್ದು ನಿನ್ನ ವಾಕ್ಯ. ಮತ್ತು ಕ್ರೈಸ್ತರಾಗಿರುವಂತ ನಾವು, ದೇವರನ್ನು ಅಂಗೀಕರಿಸುತ್ತಿರುವಂತ ನಾವು, ವಾಕ್ಯವನ್ನು ಕೇಳುತ್ತಿದ್ದಾಗ್ಯೂ ಕೂಡ ಅಸತ್ಯವಾದ ಮಾರ್ಗ, ಅನ್ಯಾಯವಾದಂತ ಮಾರ್ಗಕ್ಕೆ ಹೋಗೋದಕ್ಕೆ ಕಾರಣವೇನು ಗೊತ್ತಾ ಪ್ರಿಯರೇ? ವಾಕ್ಯವನ್ನು ನಮ್ಮ ದಾರಿಗೆ ಬೆಳಕಾಗಿ ನಾವು ಯಾವತ್ತಿಗೂ ಇಟ್ಕೊಂಡಿಲ್ಲ. ವಾಕ್ಯವನ್ನು ನಮ್ಮ ದಾರಿಗೆ ಬೆಳಕಾಗಿ ಇಟ್ಟುಕೊಂಡಾಗ ದೇವರು ತನ್ನ ಬೆಳಕಿನಲ್ಲಿ ನಮ್ಮನ್ನು ನಡೆಸೋದಕ್ಕೆ ದೇವರು ಇಷ್ಟಪಡುವಂತವರಾಗಿ, ಜೀವನಗಳಲ್ಲಿ ನಮಗೆ ಏನು ಮಾಡಬೇಕೋ, ಎಂತ ಪರಿಸ್ಥಿತಿಗಳಲ್ಲಿ ಎಂತ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು ನಮಗೆ ಗೊತ್ತಾಗದೇ ಇರಬೇಕಾದರೆ, ದೇವರೇ ಏನ್ ಮಾಡಬೇಕೆಂಬುದಾಗಿ ದೇವರನ್ನ ಕೇಳುವಾಗ ದೇವರು ನಮಗೆ ಮಾರ್ಗವನ್ನ ತೋರಿಸ್ತಾರೆ. ಎಷ್ಟು ಮಂದಿ ಇದನ್ನ ನಂಬಲಿಕ್ಕಾಗತ್ತೆ? ದೇವರ ಮಾರ್ಗವನ್ನ ತೋರಿಸ್ಲಿಕ್ಕೆ ಆಗುತ್ತ? ನಮಗೇನು ತೋಚದೆ ಇದ್ದಾಗ ನಾವು ಫಸ್ಟ್ ಸಹಾಯ ಕೇಳುವಂತದ್ದು ಮನುಷ್ಯರನ್ನ. ನನಗೆ ಅರ್ಥ ಆಗ್ತಿಲ್ಲ ಈ ವಿಷಯದಲ್ಲಿ, ನನಗೆ ಯಾವ್ದಾದ್ರೂ ಸಹಾಯ ಮಾಡಿ. ಆದ್ರೆ ದಾವೀದನು ಸಹಾಯ ಕೇಳುವಂತದ್ದು ಮನುಷ್ಯರನ್ನಲ್ಲವಂತೆ, ಯಾರನ್ನ? ದೇವರನ್ನು ಸಹಾಯ ಕೇಳುವಂತ ದಾವೀದನು 27ನೇ ಕೀರ್ತನೆಯಲ್ಲಿ 27ನೇ ಕೀರ್ತನೆ 4ನೇ ವಚನದಲ್ಲಿ ಒಂದು ಮಾತನ್ನು ದಾವೀದನು ಮಾತನಾಡುತ್ತಿದ್ದಾನೆ. ನೋಡೋಣ ಪ್ರಿಯ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ, ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು
ಅದನ್ನೇ ಎದುರು ನೋಡುತ್ತಿರುವೆನು, ಅದನ್ನೇ ಎದುರು ನೋಡುತ್ತಿರುವೆನು. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಸನ್ನಿಧಿಯಲ್ಲಿ ವಾಸ ಮಾಡುತ್ತಾ ದೇವರ ಸನ್ನಿಧಿಯಲ್ಲಿ ವಾಸ ಮಾಡಬೇಕೆಂಬಂತ ಆಸೆ ಒಂದು ದಿನ ಎರಡು ದಿನ ಇಲ್ಲ ಅಂತೆ. ಎಷ್ಟು ದಿನಗಳಿದೆ? ನನ್ನ ಜೀವಮಾನವೆಲ್ಲ. ನಾನು ಎಷ್ಟು ದಿನ ಉಸಿರಿನಿಂದ ಇರುತ್ತೇನೋ ದೇವರೇ, ನೀನು ನನಗೆ ಎಷ್ಟು ಆಯುಷ್ಕಾಲವನ್ನ ಕೊಟ್ಟಿದ್ದೀಯೋ ಅಷ್ಟು ಕಾಲವು ನಾನು ನನ್ನ ಅರಮನೆಯಲ್ಲೋ ಸಿಂಹಾಸನದ ಮೇಲಲ್ಲ ಸ್ವಾಮಿ, ಎಲ್ಲಿರ್ತೇನೆ? ನಿನ್ನ ಮನೆಯಲ್ಲಿರ್ತೇನೆ, ನಿನ್ನ ಸನ್ನಿಧಾನದಲ್ಲಿರ್ತೇನೆ. ಏನ್ ಸಿಗುತ್ತೆ ಆತನ ಮನೆಯಲ್ಲಿ? ಆತನ ಸನ್ನಿಧಾನದಲ್ಲಿ ಏನ್ ಸಿಗುತ್ತೆ? ನಮ್ಮ ಮನೆಯಲ್ಲಾದ್ರೆ ನಮಗೆ ಬೇಕಾಗಿರುವಂತ ಎಲ್ಲಾ ಸೌಕರ್ಯಗಳು ನಮಗೆ ಸಿಗುತ್ತೆ. ದೇವರೇ, ನಿನ್ನ ಮನೆಯಲ್ಲಿ ಏನ್ ಸಿಗುತ್ತೆ ಅಂತ ದಾವೀದನನ್ನ ಕೇಳಿದ್ರೆ ಏನ್ ಸಿಗುತ್ತೆ ದಾವೀದನೇ ಆತನ ಮನೆಯಲ್ಲಿ ಅಂತಂದ್ರೆ ಆತನ ಪ್ರಸನ್ನತೆ. ಹ್ಮ್ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಯಾಕೆ ಬರಬೇಕು ನಾವು ಸಭೆಗೆ? ಯಾಕೆ ಚರ್ಚ್ಗೆ ಬರಬೇಕು ನಾವು? ಆತನ ಪ್ರಸನ್ನತೆ, ಪ್ರೆಸೆನ್ಸ್, ಗಾಡ್ಸ್ ಪ್ರೆಸೆನ್ಸ್, ದೇವರ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ. ಐ ವಾಂಟ್ ಟು ಮೆಡಿಟೇಟ್ ಯುವರ್ ವರ್ಡ್ ಆಫ್ ಗಾಡ್. ನಿನ್ನ ಮಂದಿರದಲ್ಲಿ, ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನನ್ನು ಧ್ಯಾನಿಸುವುದಕ್ಕೂ ನಾನು ನಿನ್ನ ಸನ್ನಿಧಾನಕ್ಕೆ ಬರ್ತೇನೆ ಸ್ವಾಮಿ. ನಿನ್ನ ಪ್ರಸನ್ನತೆ ನನಗೆ ಬೇಕು. ಒಂದು, ನಿನ್ನನ್ನು ನಾನು ನೋಡಬೇಕು, ನಿನ್ನನ್ನು ನಾನು ಅನುಭವಿಸಬೇಕು. ಎರಡನೇದು, ನಿನ್ನ ವಾಕ್ಯಗಳನ್ನು, ನಿನ್ನ ಮಾತುಗಳನ್ನು ಧ್ಯಾನಿಸುವುದಕ್ಕೆ ನಾನು ನಿನ್ನ ಸನ್ನಿಧಾನಕ್ಕೆ ಬರ್ತೇನೆ. ಇಲ್ಲಿ ಕುಳಿತಂತ ನಾವೆಲ್ಲರೂ ಅದೇ ಕಾರಣಕ್ಕಾಗಿ ಬಂದಿದ್ದೇವಲ್ಲ ಪ್ರಿಯರೇ. ದೇವರೇ, ನಿನ್ನ ಪ್ರಸನ್ನತೆ ನನಗೆ ಬೇಕು, ನಿನ್ನ ಮಾತುಗಳು ನನಗೆ ಬೇಕು, ನಿನ್ನ ಸಾನ್ನಿಧ್ಯ ನನ್ನ ಜೊತೆಗೆ ಇರಬೇಕು. ಅದು ನನಗೆ ಕೊಡು ಅಂತ ಹೇಳುತ್ತಾ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ನನಗೊಂದು ವಿಶ್ ಇದೆ. ದೇವರೇ, ನನಗೆ ನಿನ್ನಿಂದ ಒಂದು ವರ ಬೇಕಾಗಿದೆ. ಏನು ಬೇಕು ಸ್ವಾಮಿ? ಏನ್ ಬೇಕು ದಾವಿದನೇ ನನ್ನಿಂದ ನಿನಗೆ ವರ ಅಂತಂದ್ರೆ? ರಾಜ್ಯ ಬೇಕಾ? ಅಧಿಕಾರ ಬೇಕಾ? ಅರಸುತನ ಬೇಕಾ? ನಿನ್ನ ಮಕ್ಕಳೆಲ್ಲರೂ ಸೌಖ್ಯದಿಂದ ಬದುಕಬೇಕಾ? ಏನ್ ಬೇಕು ನಿನಗೆ ಅಂತಂದ್ರೆ ನಿನ್ನ ಸನ್ನಿಧಾನದಲ್ಲಿ ನಿನ್ನ ಪ್ರಸನ್ನತೆಯನ್ನು ನೋಡುವುದಕ್ಕೂ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೂ ಅಪ್ಪನೆಯಾಗಬೇಕೆಂಬಂತ ಒಂದೇ ವರವನ್ನು ನನಗೆ ಯಾವಾಗಾದರೆ ಪ್ರಿಯರೇ, ದೇವರೇ, ನನಗೆ ನೀನೇ ಬೇಕು, ನಿನ್ನ ಪ್ರಸನ್ನತೆ ಬೇಕು, ನಿನ್ನ ಸಾನ್ನಿಧ್ಯ ಬೇಕೆಂಬುದಾಗಿ ದೇವರನ್ನ ಕೇಳ್ಕೊಳ್ತೇವಲ್ವ ಪ್ರಿಯರೇ, ದೇವರು ಆತನು ನಮ್ಮ ಆಲೋಚನೆಗಳಿಗಿಂತ ಮಿಗಿಲಾದದ್ದನ್ನ ದೇವರನ್ನ. ಯಾಕಂದ್ರೆ ನಾವು ನೋಡ್ತೇವಲ್ವಾ, ಆತನ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಮೊದಲು ನೀವು ತವಕ ಪಡಿರಿ. ಅವಾಗ ಏನ್ ಸಿಗುತ್ತೆ ದೇವರೇ? ನಿನ್ನ ಸೇವೆ ಮಾಡಿದ್ರೆ ನನಗೇನ್ ಸಿಗುತ್ತೆ? ನಿನ್ನ ಕೆಲಸ ಮಾಡಿದ್ರೆ ನನಗೇನ್ ಸಿಗುತ್ತೆ? ತವಕ ಪಟ್ರೆ ನನಗೇನ್ ಸಿಗುತ್ತೆ ಅಂತಂದ್ರೆ ಅವುಗಳೆಲ್ಲವೂ ನಿನಗೆ ಬೇಕಾಗಿರುವಂತದ್ದು, ನಿನ್ನ ಕುಟುಂಬಕ್ಕೆ ಬೇಕಾಗಿರುವಂತದ್ದು ಎಲ್ಲವೂ ನಿನಗೆ ಸಿಗುವುದು. ಆ ಒಂದೇ ವರ ನನಗೆ ಬೇಕು. ಇದು ತಂದೆಯಾಗಿರುವಂತ ದಾವೀದನ ಪ್ರಾರ್ಥನೆಯಾದರೆ ಮಗನಾದಂತ ಸೊಲೊಮೋನನಿಗೂ ಕೂಡ ದೇವರು ಇದೇ ಪ್ರಶ್ನೆ ಕೇಳ್ತಾರೆ. ಸೊಲೊಮೋನನೇ, ನಿನ್ನ ತಂದೆಯಾಗಿರುವಂತಹ ದಾವೀದನ ಜೊತೆಗೆ ನಾನು ಹೇಗಿದ್ದೇನೋ, ಹೇಗೆ ಸಹಾಯ ಮಾಡಿದ್ದೇನೋ, ಹೇಗೆ ನಡೆಸಿದ್ದೇನೋ, ನಿನ್ನನ್ನು ನಡೆಸುತ್ತೇನೆ, ನಿನ್ನ ಜೊತೆಗೂ ಇರುತ್ತೇನೆ. ಕೇಳು, ನಿನಗೇನ್ ಬೇಕು? ಆಸ್ಕ್ ಮೀ ವಾಟ್ ಎವರ್ ಯು ವಾಂಟ್. ನಿನಗೇನ್ ಬೇಕು ಕೇಳು. ರಾಜ್ಯ ಬೇಕಾ? ಸೇಮ್ ಕ್ವಶನ್. ರಾಜ್ಯ ಬೇಕಾ? ಅಧಿಕಾರ ಬೇಕಾ? ಸಿಂಹಾಸನ ನಿಲ್ಲಬೇಕಾ? ಏನು ಬೇಕು ನಿನಗೆ? ನಿನ್ನ ಜೊತೆಗೆ ನಾನು ಇರುತ್ತೇನೆ ಅಂತಂದಾಗ ದೇವರೇ, ರಾಜ್ಯ ಕೊಟ್ಬಿಡು, ಸಿಂಹಾಸನ ಕೊಟ್ಬಿಡು, ಆಸ್ತಿ ಐಶ್ವರ್ಯಗಳನ್ನ ಕೊಡು ಅಂತ ಕೇಳಿಲ್ಲ. ಆತನು ಕೂಡ ಕೇಳಿರುವಂತದ್ದೇನು ಗೊತ್ತಾ? ನಿನ್ನ ಜನರಿದರಲ್ಲ ಸ್ವಾಮಿ, ನಿನ್ನ ಮಕ್ಕಳು, ನೀನು ಆರಿಸಿಕೊಂಡವರು, ನೀನು ಐಗುಪ್ತ ದೇಶದಿಂದ ಹೊರತಂದಂತವರು, ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತ ಸಂತಾನದವರು, ಅವರನ್ನ ನಡೆಸುವುದಕ್ಕೆ ನನಗೆ ಗೊತ್ತಿಲ್ಲ, ನನಗೆ ಜ್ಞಾನವಿಲ್ಲ, ಅನುಭವವಿಲ್ಲ. ನಮ್ಮಪ್ಪನೂ ಕೂಡ ನನ್ನನ್ನು ನಡೆಸೋದಕ್ಕೆ ಆಗದೇ ಇರುವಂತ ಪರಿಸ್ಥಿತಿಯಲ್ಲಿದ್ದಾನೆ ಸ್ವಾಮಿ. ನನ್ನ ತಂದೆನೂ ಕೂಡ ನನ್ನ ಜೊತೆಗೆ ಇಲ್ಲ. ನಮ್ಮ ತಂದೆ ಇದ್ದಿದ್ರೆ ನನಗೆ ಹೇಳ್ತಿದ್ದ, ಮಗನೇ ನೀನ್ ಇಂಥದ್ದನ್ನ ಮಾಡು, ಅಂತದ್ದನ್ನ ಮಾಡು ಎಂಬುದಾಗಿ. ನನ್ನ ತಂದೆಯಾದಂತ ದಾವೀದನು ಕೂಡ ನನ್ನ ಜೊತೆಗಿಲ್ಲ ಸ್ವಾಮಿ. ನಿನ್ನ ಜನರಿದಾರಲ್ವಾ, ಅವರನ್ನ ನಡೆಸುವುದಕ್ಕೆ ನನಗೆ ಜ್ಞಾನವನ್ನು ಕೊಡು. ನಿನ್ನ ಮಂದಿರದಲ್ಲಿರುವುದಕ್ಕೂ, ನಿನ್ನ ಮಕ್ಕಳನ್ನು ನಡೆಸುವುದಕ್ಕೂ, ನಿನ್ನ ವಾಕ್ಯವನ್ನು ಮಕ್ಕಳು ನೆರವೇರಿಸುವುದಕ್ಕೂ, ನಿನ್ನಲ್ಲಿ ಎಲ್ಲರೂ ಸ್ಥಿರವಾಗಿ ನಿಂತುಕೊಳ್ಳುವುದಕ್ಕೂ ಅವರನ್ನು ನಡೆಸುವ ಜ್ಞಾನ ನನಗೆ ಕೊಡು ಅಂದಾಗ ದೇವರಿಗೆ ಆ ಪ್ರಾರ್ಥನೆ ಇಷ್ಟ ಆಯ್ತು, ಆ ಬೇಡಿಕೆ ದೇವರಿಗೆ ಇಷ್ಟ ಆಯ್ತು.
ಆ ಭಯಕ್ಕೆ ದೇವರಿಗೆ ಇಷ್ಟ ಆಯ್ತು. ಇಮಿಡಿಯೇಟ್ ಆಗಿ ದೇವರೇನು ಹೇಳ್ತಿದ್ದಾರೆ ಹೇಳಿ, ಮಗನೇ ನೀನು ಕೇಳ್ದಲ್ಲ, ನೀನು ರಿಕ್ವೆಸ್ಟ್ ಮಾಡ್ದಲ್ಲ, ಆ ರಿಕ್ವೆಸ್ಟ್ ನನಗೆ ಬಹಳ ಇಷ್ಟ. ಆರ್ ವಿ ರಿಕ್ವೆಸ್ಟಿಂಗ್ ಟು ಗಾಡ್ ಟುಡೇ? ಇವತ್ತು ನಾವು ದೇವರನ್ನ ಏನನ್ನ ಬೇಡ್ಕೊಳ್ತಿದ್ದೇವೆ ಪ್ರಿಯರೇ? ತಾತ್ಕಾಲಿಕವಾಗಿರುವಂತದ್ದು, ಅಶಾಶ್ವತವಾಗಿರುವಂತದ್ದು. ತಂದೆ ತಾಯಿಗಳೇ, ನಿಮ್ಮ ಪ್ರಾರ್ಥನೆ ಎಷ್ಟು ಬಲವಾಗಿರಬೇಕು ಅಂತಂದ್ರೆ, ನಿಮ್ಮ ಮಕ್ಕಳು ನಿಮ್ಮ ಪ್ರಾರ್ಥನೆಯಿಂದ ಅವರ ಬದುಕುಗಳನ್ನ ಬದಲಾಯಿಸಿಕೊಳ್ಳುವ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆಗಳಿರಬೇಕು. ನಿಮ್ಮ ಬಾಯಿಂದ ಹೊರಡುವಂತ ಮಾತುಗಳು ಹೇಗಿರಬೇಕಂತಂದ್ರೆ, ದೇವರು ಬಿಟ್ಟರೆ ಬೇರೆ ಆಧಾರವು ಇಲ್ಲ ಎಂಬಂತ ಸಂಗತಿ ನಿಮ್ಮ ಮಕ್ಕಳಿಗೆ ನಿಮ್ಮ ಪ್ರಾರ್ಥನೆಯಲ್ಲಿ ಗೊತ್ತಾಗಬೇಕು. ದಾವೀದನು ಮಾಡಿದಂತ ಪ್ರಾರ್ಥನೆಯಲ್ಲಿ ಸೊಲೊಮೋನನಿಗೆ ಅರ್ಥ ಆಗಿರುವಂತದ್ದೇನೋ ಗೊತ್ತಾ? ದೇವರು ಬಿಟ್ಟರೆ ಬೇರೆ ದಿಕ್ಕಿಲ್ಲ. ಸೊಲೊಮೋನನ್ ಹೋಗಿ ದಾವೀದನನ್ನ ಕೇಳಿದ್ನೇನೋ, ಅಪ್ಪ ನೀನು ದೊಡ್ಡ ರಾಜನಲ್ವಾ, ದೊಡ್ಡ ಅರಸನಲ್ವಾ, ಇಸ್ರಾಯೇಲ್ಯರನ್ನು ನಡೆಸಿರುವಂತ ಮಹಾ ರಾಜನಲ್ವಾ ನೀನು? ನಿನ್ನ ಕೈಯಲ್ಲಿ ಕತ್ತಿ ಹಿಡಿದರೆ 10,000 ಮಂದಿಯನ್ನ ಕೊಲ್ಲುವಂತ ಪರಾಕ್ರಮಶಾಲಿ ಅಲ್ವಾ ನೀನು? ಬೆಳಿಗ್ಗೆ ನಿನ್ನ ನಂತರ ನಾನು ಒಂದು ವೇಳೆ ರಾಜನಾದರೆ ನೀನು ಪ್ರಾಣ ಕಳ್ಕೊಂಡ್ರೆ ಏನಪ್ಪಾ ನಾನ್ ಮಾಡ್ಲಿ? ಹೆಂಗಪ್ಪ ರಾಜ್ಯವನ್ನ ನಡೆಸಲಿ? ನನಗೆ ಅನುಭವ ಇಲ್ವಲ್ಲಪ್ಪ. ಅಂದಾಗ ದಾವೀದನು ಹೇಳುವಂತ ಮಾತೇನಾಗಿರುತ್ತೆ ಗೊತ್ತಾ? ಮಗನೇ, ನಿಮ್ಮಪ್ಪ ನಾನು ಏನು 10,000 ಕತ್ತಿ, ಯುದ್ಧ, ಮಹಾರಾಜ, ಮಹಾಯೋಧ, ಪರಾಕ್ರಮಶಾಲಿ ಅಂತ ನೀನ್ ಹೇಳ್ತಿದೀಯಲ್ಲ, ಒಂದು ದಿನ ನಿಮ್ಮಪ್ಪ ಈ ಯಾವ ಅಧಿಕಾರಕ್ಕೂ, ಈ ಟ್ಯಾಗ್ ಲೈನ್ಗೂ ಯೋಗ್ಯನಾಗಿರಲಿಲ್ಲ. ಕುರುಬನು ನಿಮ್ಮಪ್ಪ ಗೊತ್ತಾ? ಕುರಿಗಳನ್ನ ಮೇಯಿಸಿಕೊಳ್ಳುತ್ತಿರಬೇಕಾದರೆ ಆ ಕುರುಬನನ್ನ ನೋಡಿದಂತ ದೇವರಿದ್ದಾನೆ ಮಗನೇ. ಆ ಕುರುಬನನ್ನ ನೋಡಿ ಸಿಂಹಾಸನವನ್ನ ಕೊಟ್ಟ ದೇವರಿದ್ದಾನೆ ಮಗನೇ. ನಿನಗೂ ಕೂಡ ಹೇಳ್ತಿದ್ದಾನೆ, ಆ ದೇವರನ್ನು ಬಿಡಬೇಡ. ಅರ್ಥ ಆಗ್ತಿಲ್ವಾ? ನಿನಗೇನು ಮಾಡಬೇಕೋ ಗೊತ್ತಾಗ್ತಿಲ್ವಾ? ಆ ದೇವರನ್ನು ಕೇಳು. ಆ ದೇವರು ನಿನಗೆ ಬೇಕಾದದ್ದನ್ನು ತಕ್ಕ ಸಮಯದಲ್ಲಿ ತಕ್ಕ ರೀತಿಯಾಗಿ ಒದಗಿಸುವುದಕ್ಕೆ ಆ ದೇವರು ನಿನಗೆ ಶಕ್ತನಾಗಿದ್ದಾನೆ. ಅದಕ್ಕೆ ಸೊಲೊಮೋನನು ರಾಜನಾದ ತಕ್ಷಣ ಏನ್ ಮಾಡಬೇಕೋ ಪ್ಯಾನಿಕ್ ಆಗಿಲ್ಲ ಪ್ರಿಯರೇ. ಯಾಜಕರ ಬಳಿಗೆ ಹೋಗಿಲ್ಲ, ಪ್ರವಾದಿಗಳ ಬಳಿಗೆ ಹೋಗಿಲ್ಲ. ಏನ್ ಮಾಡ್ಬೇಕು ತಿಳಿಸಿ 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 ಅಂತ ಪ್ರಶ್ನೆಗಳನ್ನ ಕೇಳಿಲ್ಲ. ದ ಓನ್ಲಿ ಒನ್ ಥಿಂಗ್ ಹಿ ಹ್ಯಾಸ್ ಡನ್, ನೀಲ್ ಡೌನ್ ಇನ್ ಫ್ರಂಟ್ ಆಫ್ ಗಾಡ್. ಆತನ ಸನ್ನಿಧಾನದಲ್ಲಿ ಮೊಣಕಾಲೂರಿದನು. ದೇವರೇ, ನಮ್ಮಪ್ಪ ನನಗೆ ಹೇಳ್ಕೊಟ್ಟಿರುವಂತದ್ದನ್ನ ಇವತ್ತು ನಿನ್ನ ಮುಂದೆ ಹೇಳ್ತೇನೆ. ನಮ್ಮಪ್ಪ ನನಗೆ ತೋರಿಸಿದಂತ ಮಾರ್ಗದಲ್ಲಿ ನಾನು ನಡೀತಿದ್ದೇನೆ. ನನಗೇನು ಬೇಡ, ಅಧಿಕಾರ ಬೇಡ, ಅಂತಸ್ತು ಬೇಡ, ರಾಜ ಸಿಂಹಾಸನವು ಕೂಡ ನಾನು ನಿನ್ನನ್ನ ಕೇಳ್ತಿಲ್ಲ ಸ್ವಾಮಿ. ನಿನ್ನ ಪ್ರಜೆಗಳನ್ನು ನಡೆಸೋದಕ್ಕೆ ನನಗೆ ಜ್ಞಾನ ಕೊಡು. ಯಾವಾಗಾದ್ರೆ ಈ ಬೇಡಿಕೆಯನ್ನು ಸೊಲೊಮೋನನು ಕೇಳಿದನಲ್ಲ ಪ್ರಿಯರ, ಆ ಸಂದರ್ಭ ಸಿಕ್ಕರೆ ತೆಗಿರಿ ಸಮುವೇಲನ ಗ್ರಂಥದಲ್ಲಿ. ಆ ಸಂದರ್ಭ ಕೇಳಿದ ತಕ್ಷಣ ದೇವರು, ನೀನ್ ಕೇಳಿದ್ದ ಅದೇ ಅಲ್ವಾ, ಅದಲ್ವಾ, ನಾನ್ ನಿನಗ್ ಕೊಡ್ತೇನೆ ನೋಡು, ನಾನ್ ನಿನಗ್ ಕೊಡ್ತೇನೆ. 1 ಅರಸು, ಕ್ಷಮಿಸಿ, ಪ್ರಾರಂಭದ ಅಧ್ಯಾಯಗಳಲ್ಲಿ ಇರುತ್ತೆ ನೋಡಿ. 1 ಅರಸು 3ನೇ ಅಧ್ಯಾಯದ 1ನೇ ಅರಸುಗಳು 3ನೇ ಅಧ್ಯಾಯ 10ನೇ ವಚನ. 3ನೇ ಅಧ್ಯಾಯ 10ನೇ ವಚನ. ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು ಮೆಚ್ಚಿದನು ಮೆಚ್ಚಿದನು. ಯಾರು ಮೆಚ್ಚುತ್ತಿದ್ದಾರೆ ಬಿನ್ನಹವನ್ನು? ವೆನ್ ಯು ಪ್ರೇ ಟು ಗಾಡ್, ಆ ಪ್ರೇಯರ್ ದೇವರಿಗೆ ಇಷ್ಟ ಆಗಬೇಕು. ವೆನ್ ಯು ಆಸ್ಕ್ ಗಾಡ್, ನೀನ್ ಏನಾದ್ರೂ ಕೇಳ್ತೀಯಲ್ಲ, ಅದು ದೇವರಿಗೆ ಮೆಚ್ಚುಗೆ ಆಗಿರುವಂತ ಬೇಡಿಕೆ ಆಗಿರಬೇಕು. ಆಗಿದ್ದಾಗ ಅಂತ ಬೇಡಿಕೆಗಳನ್ನು ನಾವು ಮಾಡಿದಾಗ ಏನಾಗತ್ತೆ? ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ, ಐಶ್ವರ್ಯವನ್ನಾಗಲಿ, ವೈರಿಗಳ ಪ್ರಾಣಗಳನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದರಿಂದ ನಿನ್ನ ಬಿನ್ನಹವನ್ನು ನಾನು ನೆರವೇರಿಸಿದ್ದೇನೆ. ಗ್ರಾಂಟೆಡ್, ನಾನು ಪರ್ಮಿಷನ್ ಕೊಟ್ಟಿದ್ದೇನೆ. ನಿನಗೋಸ್ಕರ ಏನ್ ಕೇಳಿಲ್ವಲ್ಲ? ನಿನಗೋಸ್ಕರ ಏನಾದ್ರೂ ಕೇಳಿದ್ಯಾ? ಇಲ್ವಲ್ಲ. ನಿನಗೋಸ್ಕರ ಏನು ಕೇಳದೆ ನನ್ನ ಮಕ್ಕಳಾಗಿರುವಂತ ಇಸ್ರಾಯೇಲ್ಯರ ಬಗ್ಗೆ ಚಿಂತಿಸಿದ್ಯಲ್ಲ ಸೊಲೊಮೋನನೇ, ಗ್ರಾಂಟೆಡ್. ನೀನೇನಾದ್ರೂ ಕೇಳದಲ್ಲ, ಅದು ಗ್ರಾಂಟೆಡ್. ಇವತ್ತು ಪ್ರಾರ್ಥನೆಗಳಲ್ಲಿ ಏನ್ ಕೇಳ್ತೇವೆ? ನಮಗೆ ಬೇಕಾಗಿರುವಂತದ್ದನ್ನ ಕೇಳ್ತೇವೆ, ದೇವರಿಗೆ ಬೇಕಾಗಿರುವಂತದ್ದನ್ನ ಕೇಳ್ತೇವೆ. ದೇವರೇ ನನಗೆ ಇಂಥದ್ದು ಬೇಕು, ನನಗೆ ಇಂಥದ್ದು ಕೊಡು. ದೇವರೇ ನನಗೆ ಇಂಥದ್ದು ಅವಶ್ಯಕತೆ ಇದೆ, ಇಂಥದ್ದನ್ನ ಮಾಡು. ನೋ, ಜಸ್ಟ್
ಥಿಂಗ್. ಸತ್ಯವೇದದಲ್ಲಿ ನೀವು ಸತ್ಯವೇದವನ್ನು ಎಲ್ಲವನ್ನ ಹುಡುಕಾಡಿ, ಸತ್ಯವೇದದಲ್ಲಿ ಭಕ್ತರು ಅವರ ಆಸೆಗಳು ಅವರ ಬಯಕೆಗಳಿಗಿಂತ ಹೆಚ್ಚಾಗಿ ಕೇಳಿರುವಂತದ್ದೇನೋ ಗೊತ್ತಾ? ದೇವರೇ, ನಿನ್ನ ಚಿತ್ತ, ನಿನ್ನ ಪ್ರಣಾಳಿಕೆ, ನಿನ್ನ ಉದ್ದೇಶ ನನ್ನಲ್ಲಿ ನೆರವೇರಿಸು. ಯಾವಾಗಾದ್ರೆ ಈ ಪ್ರಾರ್ಥನೆಗಳನ್ನ, ಈ ವಿಜ್ಞಾಪನೆಗಳನ್ನ ಭಕ್ತರು ಕೇಳಿದರೋ, ದೇವರ ಅವರ ವಿಜ್ಞಾಪನೆಗಳನ್ನು ಕೇಳಿ ಅದಕ್ಕಿಂತ ಮಿಗಿಲಾದಂತ ಆಶೀರ್ವಾದಗಳನ್ನು ದೇವರವರಿಗೆ ಕೊಟ್ಟ. ಇದೆಲ್ಲ ಯಾವಾಗ ಸಾಧ್ಯವಾಗುತ್ತೆ ಗೊತ್ತಾ ಪ್ರಿಯರೇ? ದೇವರ ಮೇಲೆ ಆಧಾರಗೊಂಡಿರಬೇಕಾಗಿರುವಂತ ಸಂಗತಿಗಳು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಇದ್ದಾಗ, ಸಭೆಗೆ ಬಂದಾಗ, ಆತನ ಪ್ರಸನ್ನತೆಯಲ್ಲಿದ್ದಾಗ. ಆತನ ಚಿತ್ತವು ನಮಗೆ ಅರ್ಥ ಆಗಬೇಕಂತಂದ್ರೆ ಮನೆಯಲ್ಲಿದ್ರೆ ಸಾಕಾಗಲ್ಲ ಪ್ರಿಯರೇ, ಸಭೆಗೆ ಸೇರಿ. ಇಸ್ ಇಟ್ ವೆರಿ ಇಂಪಾರ್ಟೆಂಟ್? ಇಸ್ ಇಟ್? ಅದು ಅಷ್ಟು ಪ್ರಾಮುಖ್ಯವಾ? ಸಭೆಗೆ ಬರುವಂತದ್ದು ಅಷ್ಟು ಪ್ರಾಮುಖ್ಯವಾ? ಐ ಆಮ್ ಟೆಲಿಂಗ್ ಯು, ಇಟ್ ಈಸ್ ದ ಒನ್ ಅಂಡ್ ಓನ್ಲಿ ಇಂಪಾರ್ಟೆಂಟ್ ಥಿಂಗ್ ಆಸ್ ಅ ಕ್ರಿಸ್ಟಿಯನ್ ಇನ್ ಯೋರ್ ಲೈಫ್. ಕ್ರೈಸ್ತನಾದಂತ ನಿನ್ನ ನನ್ನ ಬದುಕಿನಲ್ಲಿ ಪ್ರಾಮುಖ್ಯವಾದದ್ದು ಏನಾದ್ರೂ ಇದೆಯಾ ಅಂತಂದ್ರೆ ಸಭೆಗೆ ಸೇರುವಂತದ್ದು, ಸಭೆಯಾಗಿ ಕೂಡಿ ಬರುವಂತದ್ದು. ಅದಕ್ಕಿಂತ ಮುಖ್ಯವಾದಂತದ್ದು, ಅದಕ್ಕಿಂತ ಪ್ರಾಮುಖ್ಯವಾದದ್ದು ಬೇರೆ ಏನು ಇಲ್ಲ. ನಾನು ಮುಖ್ಯ, ನನ್ನ ಆತ್ಮ ಮುಖ್ಯ. ನನ್ನ ಆತ್ಮವು ನರಕಕ್ಕೆ ಹೋಗದಂತೆ ರಕ್ಷಿಸುವಂತ ಮಾತುಗಳು ನನಗೆ ಮುಖ್ಯ. ಅದನ್ನು ಬಿಟ್ಟು ನಾವು ಲೋಕದಲ್ಲಿ ಏನಾದ್ರೂ ಅಳದಾಡ್ತಿದ್ದೇವಾ? ಲೋಕದಲ್ಲಿ ಏನಾದ್ರೂ ಒದ್ದಾಡ್ತಿದ್ದೇವಾ? ಬೇರೆ ಸಭೆಯನ್ನು, ವಾಕ್ಯವನ್ನು, ಆತನ ಸನ್ನಿಧಾನವನ್ನು ಎಂದಿಗೂ ಬಿಡಬಾರದು. ದಾವೀದನ ಪ್ರಾರ್ಥನೆ ನಾವು ನೋಡಿಕೊಂಡ್ವಲ್ಲ, ದೇವರೇ ಒಂದು ವರ ಬೇಡ್ಕೊಳ್ತೇನೆ ನಿನ್ನಿಂದ. ದಾವೀದನು, ದೇವರೇ ನಿನ್ನಿಂದ ನಾನು ವರ ಬೇಡ್ಕೊಳ್ತೇನೆ, ಏನಂತಂದ್ರೆ ನಿನ್ನ ಸನ್ನಿಧಾನಕ್ಕೆ ನಾನು ಸೇರಲು, ನಿನ್ನ ಪ್ರಸನ್ನತೆಯನ್ನು ನೋಡಲು, ನಿನ್ನ ಧರ್ಮಶಾಸ್ತ್ರವನ್ನು ಧ್ಯಾನಿಸಲು ಒಂದೇ ಒಂದು ವರ ನನಗೆ ಕೊಡ್ತೀಯಾ? ಪ್ರಿಯ ಕ್ರೈಸ್ತರೇ, ಪ್ರಿಯ ಯವನಸ್ಥರೇ, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಹೇಳುವಂಥದ್ದು, ಸಭೆಯನ್ನು ಎಂದಿಗೂ ತಿರಸ್ಕರಿಸಬೇಡಿ. ಸಭೆಯ ಸೇವೆಗಳನ್ನು ಎಂದಿಗೂ ತಿರಸ್ಕರಿಸಬೇಡಿ. ಯಾಕೆಂತಂದ್ರೆ ಅವುಗಳಿಂದಲೇ ಆಶೀರ್ವಾದ ಎಂಬುದಾಗಿ ನಾವು ಏನಾದ್ರೂ ಹೇಳ್ತೇವಲ್ವಾ, ಆ ಆಶೀರ್ವಾದ ನಮಗೆ ಬರಬೇಕು, ಸಿಗಬೇಕು ದೇವರಿಂದ ಅಂತಂದ್ರೆ ಸಭೆ ಪ್ರಾಮುಖ್ಯವಾದದ್ದು. ಯಾಕೆಂತಂದ್ರೆ ದೇವರಿಗೂ ನಮಗೂ ಮಧ್ಯವರ್ತಿಕೆಯನ್ನು ನಿರ್ವಹಿಸುವಂತದ್ದು ಚರ್ಚ್, ಸಭೆ. ಟ್ರೂ ಚರ್ಚ್ ಎಲ್ಲ ನಡೆಯುವಂತದ್ದಾಗಿದೆ. ಸಭೆಯ ಮೂಲಕವೇ ಎಲ್ಲವೂ ನಡೆಯುವಂತದ್ದಾಗಿದೆ. ವಿತೌಟ್ ಸಭೆ, ದೇವರೇ ನಾನು ನಿನ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗ್ತೇನೆ ಅಂತಂದ್ರೆ ಇಟ್ಸ್ ಇಂಪಾಸಿಬಲ್ ಮೈ ಡಿಯರ್ ಫ್ರೆಂಡ್ಸ್, ಇಟ್ಸ್ ಇಂಪಾಸಿಬಲ್. ಥ್ರೂ ಚರ್ಚ್ ನೀನೇನಾದ್ರೂ ಕೇಳ್ತೀಯಾ? ಥ್ರೂ ಚರ್ಚ್, ಸಭೆಯ ಮೂಲಕವಾಗಿ, ಕ್ರಿಸ್ತನ ಮೂಲಕವಾಗಿ, ವಾಕ್ಯದ ಮೂಲಕವಾಗಿ ನೀನು ಕೇಳ್ತೀಯಾ? ನಾನ್ ಸಿಗ್ತೇನೆ, ನಾನು ಕೊಡ್ತೇನೆ. ಇಫ್ ಯು ಡೋಂಟ್ ಆಸ್ಕ್ ಥ್ರೂ ಚರ್ಚ್, ಸಭೆಯನ್ನು ಬಿಟ್ಟು ನಿನಗೆ ಕೇಳಿದರೆ ನೋ ಐ ಕಾಂಟ್, ಐ ವೋಂಟ್. ಬೇರೆ ನಮ್ಮೆಲ್ಲರ ಜೀವನದಲ್ಲಿ ಸಭೆ ಎಷ್ಟು ಪ್ರಾಮುಖ್ಯವಾಗಿದೆ. ಹೌ ಮಚ್ ಇಂಪಾರ್ಟೆಂಟ್ ಈಸ್ ಎ ಚರ್ಚ್ ಇನ್ ಯೋರ್ ಲೈಫ್? ಹೌ ಮಚ್ ಇಂಪಾರ್ಟೆಂಟ್? ಲೈಕ್ 100% ಅಂತ ನಾವು ಅಂದುಕೊಂಡ್ರೆ 100% ಅಲ್ಲಿ ಹೌ ಮಚ್ ಪರ್ಸೆಂಟ್ ಡು ಯು ಗಿವ್ ಟು ಯೋರ್ ಚರ್ಚ್? ಹೌ ಮಚ್ ಪರ್ಸೆಂಟ್? 100% ಕೊಡುವಂತವ್ರು ಇಲ್ಲಿ ಇದ್ದೇವಾ? ಇದ್ರೆ ದೇವರಿಗೆ ಸ್ತೋತ್ರ. 75%, 50%, 25% ಆರ್ ನಥಿಂಗ್. ಅಂದ್ರೆ ಸಭೆಗೆ ನಾವು ಕೊಡಬೇಕಾದಂತ ಪ್ರಾಮುಖ್ಯತೆ ಎಷ್ಟು ಬೆಳವುಳ್ಳದ್ದಾಗಿರಬೇಕಂತಂದ್ರೆ ಸಭೆಗಿಂತ, ದೇವರಿಗಿಂತ, ವಾಕ್ಯಕ್ಕಿಂತ ಮೇಲೆ 1% ಬೇರೆ ಯಾರು ಇರಬಾರದು, ದೇವರೇ ಇರಬೇಕು, ಸಭೆನೇ ಇರಬೇಕು. ಇದಕ್ಕೆ ಮೇಲೆ ಯಾವುದನ್ನಾದ್ರೂ ನಾವಿಟ್ಟರೆ ನಾವು ದೇವರಿಗೆ ಯೋಗ್ಯರಲ್ಲ. ಅದೇ ತಾನೇ ಪ್ರೇರೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಆರಾಧಿಸುವರು ಹೇಗೆ ಆರಾಧಿಸಬೇಕಂತೆ? ಆತ್ಮದಿಂದಲೂ ಸತ್ಯದಿಂದಲೂ ನನ್ನನ್ನು. ಮತ್ತ ಆತ್ಮ ಎಲ್ಲಿಟ್ಕೊಂಡಿದ್ದೇವೆ ನಾವು? ಎಲ್ಲಿಟ್ಕೊಂಡಿದ್ದೇವೆ ನಮ್ಮ ಆಲೋಚನೆಗಳನ್ನ? ಆರ್ ವಿ 100% ಹಿಯರ್? ಮೈಂಡ್ ಪ್ರೆಸೆಂಟ್, ಬಾಡಿ ಪ್ರೆಸೆಂಟ್, ಮೈಂಡ್ ಅಬ್ಸೆಂಟ್. ಬಾಡಿ ಇಸ್ ಪ್ರೆಸೆಂಟ್, ಬಾಡಿ ಇಲ್ಲೇ ಇದೆ, ದೇಹಗಳು ಇಲ್ಲೇ ಇದ್ದಾವೆ, ಆಲೋಚನೆಗಳು ಎಲ್ಲಿದ್ದಾವೆ? ಎಲ್ಲೆಲ್ಲೋ ಇದ್ದಾವೆ. ಆರ್ ವಿ 100% ನಾವು? 100% ಆಗಿರ್ಲಿಕ್ಕಾಗತ್ತ ನಾವು? ನೋ, ವಿ ಆರ್ ನಾಟ್ 100%. ದಾವೀದನು ಹೇಳ್ತಿದ್ದಾನೆ, ದೇವರೇ ನಿನ್ನ ಬಳಿಗೆ ಬಂದರೆ
ನಾನು ಬೇರೆ ಯಾವ ಕೆಲಸವನ್ನು ಕೂಡ ಇಟ್ಕೊಳ್ಳೋದಿಲ್ಲ. ಸಭೆಗೆ ಬರಬೇಕಂತಂದಾಗ ಬೇರೆ ಕೆಲಸ ಏನಾದ್ರು ಇಟ್ಕೊಳ್ತೀವ ನಾವು? ಇಟ್ಕೊಂಡ್ ಬರ್ತೇವ? ತಗೊಳಕೊಂಡೆ ಬರ್ತೀವ? ತಗೊಳಕೊಂಡೆ ಬರ್ತೀವಲ್ಲ? ವೆನ್ ಯು ಅಟೆಂಡ್ ಚರ್ಚ್, ನೋ ವರ್ಕ್ ಶುಡ್ ಕಮ್ ಫಾರ್ ಯು. ಬೇರೆ ಏನೇ ಕೆಲಸ ನಿಮ್ ಜೊತೆಗೆ ಬರ್ತಿದೆ ಅಂತಂದ್ರೆ ಅದು ದೇವರ ಕೆಲಸನೇ ಆಗಿರ್ಬೇಕು. ಬೇರೆ ಕೆಲಸ ಯಾವುದು ಇಟ್ಕೊಳ್ಬಾರ್ದು. ಯಾಕೆ? ಯಾಕೆಂತಂದ್ರೆ ಬಾಡಿ ಪ್ರೆಸೆಂಟ್, ಮೈಂಡ್ ಎಲ್ಲ absent. ಬೇರೆ ಕೆಲಸ ನಾವ್ ಇಟ್ಕೊಂಡ್ಬೇಕಾದ್ರೆ ಚರ್ಚಲ್ಲಿ ಹೆಂಗಿರ್ತೇವೆ ಹೇಳಿ? ವಾಕ್ಯ ಕೇಳ್ಬೇಕಾದ್ರೆ, ಏನಿವತ್ತು ಲೇಟ್ ಆಗ್ತಿದೆಯಲ್ಲ, ಏನಿವತ್ತು ಟೈಮ್ ಆಯ್ತಲ್ಲ, 12 ಗಂಟೆಗೆ ಮುಗಿಸ್ಬೇಕಾದ್ರೆ 12:30 ಆಯ್ತಲ್ಲ, 1 ಗಂಟೆ ಆಗ್ತಿದೆ, ಇನ್ನೂ ಮುಗಿಸ್ತಿಲ್ಲ. ಯಾಕಂತಂದ್ರೆ ಮುಗಿದ ತಕ್ಷಣ ಎಲ್ಲಿಗೆ ಹೋಗ್ಬೇಕು? ಏನೋ ಬೇರೆ ಕೆಲಸ. ಅದು ಸರಿಯಾದಂತ ರೀತಿನ ಪ್ರೇರೆ ಕ್ರೈಸ್ತರಾಗಿ ನಾವು ದೇವರ ಸಮ್ಮುಖಕ್ಕೆ ಬರುವಂತದ್ದು. ಇಸ್ ಇಟ್ ಅ ರೈಟ್ ವೇ? ನೋ. ದೇವರ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ಅಂತಂದ್ರೆ ಯು ಶುಡ್ ಬಿ 100%. ದೇವರ ಸನ್ನಿಧಾನಕ್ಕೆ 100% ಆಗಿ ನಾವು ಬರ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಐ ಆಮ್ ಟೆಲಿಂಗ್ ಯು, ಡೋಂಟ್ ಕಮ್, ಬರಬೇಡಿ. ಅದು ಉತ್ತಮ. ನೀನು ಬೆಚ್ಚಗಾದರೂ ಇರು, ಬಂದ್ರೆ ಬಾ, ಇಲ್ಲ ಅಂತಂದ್ರೆ ಬಂದ ಮೇಲೆ ಅಲ್ಲೊಂದು ಕಾಲು ಇಲ್ಲೊಂದು ಕಾಲು ಇಟ್ಕೊಂಡಿದ್ರೆ ನೀನ್ ನನಗೆ ಇಷ್ಟ ಆಗಲ್ಲ ಹೇಳ್ತಿದ್ದೇನೆ. ಸಭೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೇವೆ ಪ್ರೇರೆ ನಾವು ಕ್ರೈಸ್ತರಾಗಿ? ಹೌ ಮಚ್ ಇಂಪಾರ್ಟೆನ್ಸ್ ವಿ ಆರ್ ಗಿವಿಂಗ್ ಟು ಅವರ್ ಚರ್ಚ್. ದಾವೀದನು ರಾಜನು ಏನ್ ಹೇಳ್ತಿದ್ದಾನೆ? ನಿನ್ನ ಅಂಗಳಗಳಲ್ಲಿ, ನಿನ್ನ ಸನ್ನಿಧಾನದಲ್ಲಿ ನಿನ್ನಿಂದ ಒಂದು ವರ ನಾನು ಕೇಳ್ಕೊಳ್ತಿದ್ದೇನೆ. ನಿನ್ನ ಪ್ರಸನ್ನತೆಯನ್ನು ನೋಡುವುದಕ್ಕೂ, ನಿನ್ನ ಅಂಗಳಗಳಲ್ಲಿ ಜೀವಿಸುವುದಕ್ಕೂ, ನಿನ್ನ ಮನೆಯಲ್ಲಿರುವುದಕ್ಕೂ ನನಗೆ ವರವನ್ನು ಕೊಡು. ಆದ್ರೂ ಪ್ರಾರ್ಥನೆ ಮಾಡಿದ್ದೇವೆ ಪ್ರೇರೆ, ದೇವರೇ ಸಭೆಯನ್ನು ತಪ್ಪದೆ ಪ್ರತಿ ವಾರ ನಿನ್ನ ಸಭೆಯಲ್ಲಿ ಇರುವುದಕ್ಕೆ ನಿನಗೆ ಸಹಾಯ. ಹ್ಯಾವ್ ಯು ಎವರ್ ಪ್ರೇಡ್? ಹ್ಯಾವ್ ಯು ಎವರ್ ಪ್ರೇಡ್? ಸಭೆಯನ್ನು ಬಿಟ್ಟು if we do anything, if we do anything, zero. I'm telling you, it's zero. ಶೂನ್ಯ. ದಾವಿದನು ಹೇಳುವಂತ ಮತ್ತೊಂದು ಮಾತನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 51ನೇ ಅಧ್ಯಾಯ, ಕೀರ್ತನೆಗಳು 51ನೇ ಅಧ್ಯಾಯ 11ನೇ ವಚನ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ ಸ್ವಾಮಿ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ನಿನ್ನ ಸನ್ನಿಧಾನದಲ್ಲಿ ನಾನಿರಬೇಕು. ನಿನ್ನ ಸನ್ನಿಧಾನದಲ್ಲಿ ಇಲ್ಲದೆ ಹೋದ್ರೆ ನನ್ನಲ್ಲಿ ಪವಿತ್ರಾತ್ಮನ ಎಲ್ಲಿಂದ ಬರ್ತಾನೆ? ನಿನ್ನ ಪ್ರಸನ್ನತೆಯಲ್ಲಿ ನಾನು ಇಲ್ಲದೆ ಹೋದ್ರೆ ನಿನ್ನ ವಾಕ್ಯಗಳು ನನ್ನ ಹೃದಯದಲ್ಲಿ ಹೇಗಿರುತ್ತವೆ? ನಿನ್ನ ಪ್ರಸನ್ನತೆ ನನಗೆ ಬೇಕು, ನಿನ್ನ ಸಾನ್ನಿಧ್ಯ ನನಗೆ ಬೇಕು. ಹಾಡಾಡ್ತೇವಲ್ವ ಪ್ರೇರೆ, ತೆಲುಗು ಹಾಡು, అన్నీ ఉండి నీవు లేకపోతే పయనం. అన్ని ఉన్నాయి దేవా, నా దగ్గర అన్ని ఉన్నాయి, కావలసినవి, అవసరమైనవి, అధికమైన వాటివన్నిటిని నువ్వు నాకు ఇచ్చావు. అయినా నువ్వు లేకపోతే, నువ్వు రాకపోతే, నువ్వు ఉండకపోతే, నీ తోడు లేకపోతే, నీ వాక్యము నాతో ఉండకపోతే ఆగిపోతానయ్యా. మొదలನೇ చరణದಲ್ಲಿ ಹೇಳ್ತಾನೆ, మన్నాను కురిపించావు, నీళ్ళనిచ్చావు, అన్ని ఇచ్చావు. అన్ని ఎలా ఉన్నాయి? అధికముగా ఉన్నాయి. ದೇವರೇ, ಅಧಿಕವಾಗಿದೆ. ಚಿಕ್ಕದಾಗಿ, ಅಲ್ಪವಾಗಿ, ಸ್ವಲ್ಪವಾಗಿ, ಏನೋ ಸಾಕಷ್ಟಾಗಿಲ್ಲ, ಹೆಂಗಿದೆ? ಅಧಿಕವಾಗಿದೆ. ಆದರೂ ಸ್ವಾಮಿ, ಅಧಿಕವಾಗಿ ನೀನ್ ನನಗೆ ಬೇಕಾಗಿರುವಂತದ್ದೆಲ್ಲವನ್ನು ಕೊಟ್ಟಾಗಿಯೂ అన్నీ ఉన్నాయి, కానీ నువ్వు మాత్రం నాతో లేవయ్యా. అన్నీ ఉండి నువ్వు లేకపోతే ನನ್ನ ಈ ಜೀವನದ ಯಾತ್ರೆ ನಿಂತೋಗುತ್ತೆ, ನನ್ನ ಈ ಪ್ರಯಾಣ ನಿಂತೋಗುತ್ತೆ. ಪ್ರೇರೆ, ಮಾತ್ರ ಎಲ್ಲ ಇದಾವೆ ಪ್ರೇರೆ, ಎಲ್ಲ ಇದೆ. ಆರೋಗ್ಯವಿದೆ, ಬಲವಿದೆ, ಮನೆ ಇದೆ, ಕೆಲಸವಿದೆ, ಎಲ್ಲವಿದೆ. ಯಾರಿಲ್ಲ ನಮ್ಮ ಜೊತೆಗೆ? ದೇವರಿಲ್ಲ. ಹಿಂದಿ ಮೂವಿಯಲ್ಲಿ ಅದ್ ಯಾವ್ದೋ ಒಂದು ಫೇಮಸ್ ಡೈಲಾಗ್ ಇದೆ, ಹಳೇ ಮೂವಿಯಲ್ಲಿ. ಅವನೇನೋ ಕೇಳ್ತಾನೆ, ಓ ಹೇ, ಏ ಹೇ, ಅದು ಹೇ, ಇದು ಹೇ ಅಂತಂದ್ರೆ, ತುಮಾರೆ ಪಾಸ್ ಕ್ಯಾ ಹೈ?
मेरे पास माँ है. क्या है तुम्हारे पास? मेरे पास माँ है. ನನ್ನ ಹತ್ರ ಅದಿದೆ ಇದಿದೆ ಹಂಗಿದೆ ಹಿಂಗಿದೆ. ನಿನ್ನ ಹತ್ರ ಏನಿದೆ? ನನ್ನ ಹತ್ರ ನಮ್ಮ ಅಮ್ಮ ಇದ್ದಾರೆ. ದಾವಿದನ ಹತ್ರ ಹೋಗ್ಬಿಟ್ಟು, ದಾವಿದನೇ ಏನೋ ಇದೆ ನಿನ್ನ ಹತ್ರ, ಏನಪ್ಪಾ ಇದೆ ನಿನ್ನ ಹತ್ರ ಅಂತ ಕೇಳಿದಾಗ ದಾವಿದನ್ ಹೇಳ್ತಾನೆ, ಮೇರೆ ಪಾಸ್ ಭಗವಾನ್ ಹೈ, ನನ್ನ ಜೊತೆಗೆ ದೇವರಿದ್ದಾನೆ. ಎಂತ ದೇವರು? ಭೂಮ್ಯಾಕಾಶಗಳಿಗೆ ಒಡೆಯನಾದಂತ ದೇವರು, ಭೂಪರಲೋಕಗಳನ್ನು ಉಂಟು ಮಾಡಿದಂತ ದೇವರು, ತನ್ನ ಜನರಾಗಿರುವಂತ ಇಸ್ರಾಯೇಲ್ಯರಿಗೋಸ್ಕರ ಪ್ರಕೃತಿಯನ್ನೇ ನಿಲ್ಲಿಸಿದಂತ ದೇವರು, ಪ್ರಕೃತಿಯನ್ನೇ ಗಡಗಡ ನಡಗಿಸಿದಂತ ದೇವರು ನನ್ನ ದೇವರು. ತಂದೆ ತಾಯಿಗಳೇ, ಬಿ ವೆರಿ ಕೇರ್ಫುಲ್. ನೀವು ನಿಮ್ಮ ಮಕ್ಕಳ ಮುಂದೆ ಪ್ರಾರ್ಥಿಸದೆ ಹೋದರೆ ನಿಮ್ಮ ಮಕ್ಕಳು ಕೂಡ ಪ್ರಾರ್ಥಿಸುವುದಿಲ್ಲ. ನೀವು ನಿಮ್ಮ ಮಕ್ಕಳ ಮುಂದೆ ವಾಕ್ಯವನ್ನು ಧ್ಯಾನಿಸದೆ ಹೋದರೆ ಮಕ್ಕಳು ಕೂಡ ವಾಕ್ಯಗಳನ್ನು ಧ್ಯಾನಿಸುವುದು ಇಲ್ಲ. ಮಕ್ಕಳು ಕೂಡ ವಾಕ್ಯಗಳನ್ನು ಧ್ಯಾನಿಸುವುದಿಲ್ಲ. ತಂದೆ ಏನು ಮಾಡುವುದನ್ನು ನೋಡುತ್ತಾನೋ ಮಗ, ಅದನ್ನೇ ಬಿಟ್ಟರೆ ಬೇರೆ ಏನು ತನ್ನಷ್ಟಕ್ಕೆ ತಾನು ಮಾಡುವುದಿಲ್ಲ. ತಂದೆ ತಾಯಿಗಳೇ, ಬಿ ವೆರಿ ಕೇರ್ಫುಲ್. ಪ್ರಾರ್ಥನೆ ಮಾಡ್ತಿದ್ದೇವಾ? ಸುಮ್ಮನೆ ಮಕ್ಕಳಿಗೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಮನೆ ಒಳಗಡೆ ಹೋಗ್ಬಿಟ್ಟು ಒಚ್ಕೊಳ್ತಿದ್ದೇವ? ನೋ, ಇಟ್ಸ್ ಎ ಹೈ ಟೈಮ್, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಟೈಮ್. ಎಲ್ಲರೂ ಮಾಡ್ತಿರುವಂತದ್ದೇನೋ ಗೊತ್ತಾ? ಈ ಪ್ರೇಯರ್ ಮಾಡಿ, ಓದಿ ಓದಿ ಬೈಬಲ್ ಓದಿ, ಹಂಗ ಮಾಡಿ ಹಿಂಗ ಮಾಡಿ. ನಾನೇನ್ ಮಾಡ್ತೇನೆ, ನನಗೆ ಬೇರೆ ಕೆಲಸ ಇದೆ, ನಾನು ಅದನ್ನ ಮಾಡ್ಕೊಳ್ತೇನೆ, ನಾನ್ ಬರೋಷ್ಟರಲ್ಲಿ ಪ್ರೇಯರ್ ಮಾಡಿ, ನಾನ್ ಬರೋಷ್ಟರಲ್ಲಿ ಅದು ಮಾಡಿ, ನಾನ್ ಬರೋಷ್ಟರಲ್ಲಿ ಇದು ಮಾಡಿ. ಏನು ಮಾಡಬೇಡಿ, ಮಕ್ಕಳ ಜೊತೆ ಕೂತ್ಕೊಂಡ ಕೆಲಸ ಮಾಡಿ. ಪ್ರಾರ್ಥನೆ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಪ್ರೇಯರ್? ನಮಗೆ 1 hour ಪ್ರೇಯರ್ ಮಾಡ್ತೇವೆ ನಾವು? ಮಾಡ್ತೇವೆ? ಯಾವತ್ತಾದ್ರೂ ನಮ್ಮ ಬದುಕಲ್ಲಿ ಇವತ್ತಿನವರೆಗೂ 1 hour ಪ್ರೇಯರ್ ಮಾಡಿರುವಂತ ಚರಿತ್ರೆ ಇತಿಹಾಸ ಏನಾದ್ರು ಇದೆಯಾ ನಮ್ಮ ಹತ್ರ? ಟ್ರ್ಯಾಕ್ ರೆಕಾರ್ಡ್? ಅರ್ಧ ಗಂಟೆ, 4 ಗಂಟೆ, ಹೋಗ್ಲಿ 10 ನಿಮಿಷ, ಹೋಗ್ಲಿ 5 ನಿಮಿಷ. ಐಮ್ ಟೆಲಿಂಗ್ ಯು, 5 ನಿಮಿಷದ ಒಳಗಡೆನೆ ನಮ್ದೆಲ್ಲಾ ಮುಗಿದೋಗ್ಬಿಡುತ್ತೆ. 5 ನಿಮಿಷ ಜಾಸ್ತಿ ಹೆಂಗಿರುತ್ತೆ ಗೊತ್ತಾ ನಮಗೆ? ಪ್ರೇಯರ್ ಶುರು ಮಾಡಿ, ಅದು ಮಾಡಿ, ಇದು ಮಾಡಿ, ಎಲ್ಲಾ ಮಾಡಿ ಮುಗಿಸೋಷ್ಟ್ರಲ್ಲಿ ಅಬಾಬಾಬಾ ಇವತ್ತು 5-10 ನಿಮಿಷ ಪ್ರೇಯರ್ ಮಾಡ್ಬಿಟ್ಟಿದ್ದೀನಿ ಅಂತ. ನಿಜವಾಗ್ಲೂ ಪ್ರೇಯರ್ ಸ್ಟಾರ್ಟ್ ಆದಾಗಿಂದ ಎಂಡಿಂಗ್ ವರೆಗೂ ಟೈಮರ್ ಆನ್ ಮಾಡ್ಕೊಳ್ಳಿ. ಟೈಮರ್ ಇರುತ್ತಲ್ಲ, ಟೈಮರ್ ಆನ್ ಮಾಡ್ಕೊಳ್ಳಿ. ಪ್ರೇಯರ್ ಸ್ಟಾರ್ಟ್ ಆಗಿದ ತಕ್ಷಣ ಎಂಡ್ ಆದ್ಮೇಲೆ ಮತ್ತೆ ಟೈಮರ್ ಆಫ್ ಮಾಡಿ. ಎಷ್ಟು ನಿಮಿಷ ಪ್ರೇಯರ್ ಮಾಡಿರ್ತೇವೆ ನೋಡ್ರಿ. ಐ ಬೆಟ್ ಯು ನಾಟ್ ಇವನ್ ಎ ಸಿಂಗಲ್ ಮಿನಿಟ್, 1 ನಿಮಿಷ ಕೂಡ ನಮ್ಮ ಪ್ರಾರ್ಥನೆಗಳಿರೋದಿಲ್ಲ. ನಾಟ್ ಇವನ್ ಎ ಸಿಂಗಲ್ ಮಿನಿಟ್, 60 ಸೆಕೆಂಡ್ಸ್ ಕೂಡ ನಮ್ಮ ಪ್ರಾರ್ಥನೆಗಳಿರಲ್ಲ. ನೆನಪಿಟ್ಕೊಳ್ಳಿ. ನಾವೇನ್ ಹೇಳ್ತೇವೆ? ಆ 60 ಸೆಕೆಂಡ್ಸ್ ಕೂಡ ದೇವರೇ ನಿನಗೆ ನಾನು ಕೊಳ್ಳಕ್ ಆಗ್ತಿಲ್ಲ ಮಕ್ಳೇ, ನೀವು ಮಾಡ್ರಪ್ಪ, ನೀವು ಮಾಡ್ರಿ, ನೀವು ಮಾಡ್ರಿ, ನೀವು ಮಾಡ್ರಿ. ಮಾಡಲ್ಲ. ಬಟ್ ವಿ ಗಿವ್ 5 minutes ಫಾರ್ ಗಾಡ್. 1 hour ವರೆಗೂ ನಾವು ನಿರ್ಣಯಿಸ್ಕೊಂಡ್ವಲ್ಲ, ಅರ್ಧ ಗಂಟೆ 5 ಅಧ್ಯಾಯ ಓದ್ಬೇಕು. ಎಷ್ಟು ಜನ ಓದ್ತಿದ್ದೇವೆ 5 ಅಧ್ಯಾಯ ಎವ್ರಿ ಡೇ? 1 2 3 4 5 3 4 5 6 7 8. What about others? What about others? ಯಾಕೆಂತಂದ್ರೆ ಕೇಳೋರು 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 ಇದ್ದಿದ್ರೆ ಮಾಡ್ತೀವ ಇಲ್ವಾ? ಕೇಳೋರಿಲ್ಲ, ಅದಕ್ಕೆ ನಾವು ಮಾಡಲ್ಲ. ವಾರಕ್ಕೊಂದ್ಸಲ ಇಲ್ಲಿ ಯಾರೋ ವಿಲ್ಸನ್ ಅನ್ನೋ ಹುಡುಗ ಬಂದ್ ನಿಂತ್ಕೊಂಡು ಕೇಳಿದ್ರೆ ವಾರಕ್ಕೊಂದ್ಸಲ ನಮ್ಗೆ ನೆನಪಾಗತ್ತೆ. ಪ್ರತಿದಿನ ನಮಗ್ ನೆನಪಾಗ್ಬೇಕಂದ್ರೆ ವಿಲ್ಸನ್ ಎಲ್ಲ ಕೇಳ್ಬೇಕಾದ್ರೆ ಯಾರು ಕೇಳ್ಬೇಕು ಮನೆಯಲ್ಲಿ? ವೆರಿ ಗುಡ್. ಯಾರು ಕೇಳ್ಬೇಕು? ಅಪ್ಪ ಅಮ್ಮ ಕೇಳ್ಬೇಕು. ಓದ್ದೇನಮ್ಮ? ಏನು 5 ಅಧ್ಯಾಯ ಮಾಡ್ರ ಪ್ರಾರ್ಥನೆ? ಮಾಡಿಲ್ವಾ? ಊಟ ಫುಡ್ ಕಟ್ಟು. ನಮ್ಮ ಮಕ್ಕಳ ಮೇಲೆ ನಮ್ಗೆ ಏನ್ ಗೊತ್ತಾ? ಫುಡ್ ಕಟ್ ಮಾಡೋ ಅಷ್ಟು ಕ್ರೂರರಲ್ಲ ನಾವು. ಅಷ್ಟು ಪ್ರೀತಿ ನಮ್ಗೆ ಮಕ್ಕಳ ಮೇಲೆ. ಬೆಡ್ ಕಟ್ ಮಾಡೋ ಅಷ್ಟು ಕ್ರೂರರು ನಾವು ಅಲ್ಲ. ಲವ್ ಜಾಸ್ತಿ. ದಾವೀದನ್ನು ನೋಡಿ ಹೇಗ್ ಲವ್ ಮಾಡ್ತಿದ್ದಾನೆ ಸೊಲೊಮೋನನನ್ನ ಅಂತಂದ್ರೆ, ಸೊಲೊಮೋನನೇ ನನ್ನನ್ನ ನೋಡ್ಬೇಡ ಅಪ್ಪ, ನಾನು ಏನು ಅಲ್ಲ ಅಪ್ಪ, ನನಗೂ ನಿನಗೂ ದೊಡ್ಡ ತಂದೆಯಾದಂತ ದೇವರಿದ್ದಾನೆ ಮಗನೇ, ಆತನನ್ನ ನೋಡು, ಆತನನ್ನ ದೃಷ್ಟಿಸು, ಆತನನ್ನ ಕೇಳು, ನಿನಗೇನು ಬೇಕೋ ಅದನ್ನ ಕೇಳು, ನಿನಗೆ ಕೊಡ್ತಾನೆ. ನಾವೇನ್ ಮಾಡ್ತಿದ್ದೇವೆ ಗೊತ್ತಾ ಪ್ರಿಯರೇ? ದೇವರಿಗಿಂತ ಹೆಚ್ಚಾಗಿ
ಲೋಕವನ್ನು, ಲೋಕದಲ್ಲಿರುವಂತಹ ಆಸೆಗಳನ್ನು, ಭೋಗಾಸೆಗಳನ್ನು ಇನ್ನೂ ಹೇಳಬೇಕು ಅಂತಂದ್ರೆ ನಮ್ಮ ಮಕ್ಕಳ ಮೇಲೆ ನಮಗೆ ಅಧಿಕವಾದಂತ ಪ್ರೀತಿ, ಅದು ಒಳ್ಳೇದೇ, ಬಟ್ ನಡೆಸುವಂತ ಪ್ರೀತಿ ಆಗಬಾರ್ದು. ಅದು ಪ್ರೀತಿ ಇರೋದು ಒಳ್ಳೇದೇ, ಆ ಪ್ರೀತಿ ಅವರನ್ನು ದಾರಿ ತಪ್ಪಿಸುವಂತ ಪ್ರೀತಿಯಾಗಿ ಬರಬಾರದು. ಯಾಕೆ 5 ಅಧ್ಯಾಯ ಓದ್ಲಿಕ್ಕೆ ಆಗ್ತಿಲ್ಲ? ಎಷ್ಟು ದಿನ ಆಯ್ತು ಪ್ರೇರೆ ನಾವು ನಿರ್ಣಯಿಸಿಕೊಂಡಿದ್ದು? ಹೌ ಮೆನಿ ಡೇಸ್ ಇಟ್ಸ್ ಬೀನ್? 1ನೇ ತಾರೀಕು ಅನ್ಕಂಡ್ವಾ? ಇವತ್ತೆಷ್ಟು? 11. 10 ದಿನ ಆಯ್ತು. 10-11 ದಿನ. 10 ಡೇಸ್ ಅಲ್ಲಿ 10 ಡೇಸ್ ನಾವ್ ಇಟ್ಕೊಳಕ್ ಆಗಿಲ್ಲ ನೋಡ್ರ. 10 ಡೇಸ್ ನಾವು ಮಾಡ್ಲಿಕ್ಕಾಗಿಲ್ಲ. 5 ಅಧ್ಯಾಯ 5 ಅಧ್ಯಾಯ 10 ದಿನ ಓದಲಿಕ್ಕಾಗದೇ ಇರುವಂತ ನಾವು ವರ್ಷ ಅಷ್ಟರಲ್ಲಿ ಬೈಬಲ್ ಕಂಪ್ಲೀಟ್ ಮಾಡ್ತೇವಾ? ತಂದೆ ತಾಯಿಗಳೇ, ಆನ್ ಎ ವೆರಿ ಸೀರಿಯಸ್ ನೋಟ್ ಐ ಆಮ್ ಟೆಲಿಂಗ್ ಯು, ಯಾರಾದ್ರಲ್ಲಿ ತಂದೆ ತಾಯಿಗಳಾಗಿ ಕೂತಿದ್ದೀರಲ್ಲ, ಹೇಳ್ತಿದ್ದೇನೆ, ನೀವು ಈ ವರ್ಷ ತೆಗೆದುಕೊಳ್ಳುವಂತ ಈ ನಿರ್ಣಯದಿಂದ ನೀವು ಹೇಳ್ತಿದ್ದೇನೆ, ಈ ವರ್ಷ ನೀವು ದುಃಖ ಪಟ್ಟರು, ಮುಂದಿನ ವರ್ಷದಿಂದ ನೀವು ದುಃಖ ಪಡಲ್ಲ, ಸಂತೋಷಿಸ್ತೀರಾ. ಈ 1 ವರ್ಷ ಟೇಕ್ ಎ ವೆರಿ ಸೀರಿಯಸ್ ಆಕ್ಷನ್. ಮತ್ತೆ ಹೇಳ್ತಿದ್ದೇನೆ, ಬೈಬಲ್ ಓದಿಲ್ವಾ ಊಟ ಹಾಕ್ಬೇಡಿ, ಪ್ರಾರ್ಥನೆ ಮಾಡಿಲ್ವಾ ಮನೆಗ್ ಸೇರ್ಸ್ಬೇಡಿ. ಸ್ಕೂಲ್ಗೆ ಹೋಗಿ ಫೀಸ್ ಕಟ್ತಿರೋದ್ರಿಂದ ಹೋಮ್ವರ್ಕ್ ಬರ್ದಿಲ್ಲ ಅಂತಂದ್ರೆ ಅವ್ನ್ ಸ್ಕೂಲ್ಗೆ ಹೋಗಲ್ಲ ಅಂತಂದ್ರೆ ಬರಿಬೇಕು, ಓದ್ಬೇಕು, ಹೋಗ್ಬೇಕು, ಇಷ್ಟೆಲ್ಲ ಮಾಡಿ ಅವನ್ಗೆ ಫಾಲೋ ಅಪ್ ಮಾಡ್ತೀವಲ್ವಾ ತಂದೆ ತಾಯಿಗಳೇ? ಬೈಬಲ್ ಅನ್ನಿಕೆ ಯಾಕೆ ಕೇಳೋರಿಲ್ಲ? ಚರ್ಚ್ಗೆ ಮಾತ್ರ ಹೋಗ್ಬಿಡ್ತೇನೆ, ವಾಕ್ಯ ಮಾತ್ರ ಕೇಳ್ಬಿಡ್ತೇನೆ, ವಾಕ್ಯ ನನ್ಗೇನು ಅರ್ಥ ಆಗಲ್ಲ, ದೆನ್ ವೈ ಆರ್ ಯು ಕಮಿಂಗ್ ಟು ಚರ್ಚ್? ದೇವರ ಸಮ್ಮುಖಕ್ಕೆ, ದೇವರ ಪ್ರಸನ್ನತೆಗೆ, ದೇವರ ಸಭೆಗೆ ಯಾವ ಲೆವೆಲ್ಗೆ ನಾವು ಪ್ರಾಧಾನ್ಯತೆಯನ್ನು ಕೊಡ್ತಿದ್ದೇವೆ? ವಾಟ್ ಇಸ್ ಇಂಪಾರ್ಟೆನ್ಸ್? ಹೌ ಮಚ್ ವಿ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ದ ಚರ್ಚ್, ಟು ದ ಚರ್ಚ್ ಆಕ್ಟಿವಿಟೀಸ್? ಸಭೆಯೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೋದ ವರ್ಷ ನಾವೇನು ದೊಡ್ಡ ಪಂಡಿತರು, ಧರ್ಮಶಾಸ್ತ್ರವನ್ನ ಹಿಂದೆ ಮುಂದೆ ಹರಿದು ಕುಡಿದು ಬಿಡೋರು, ಎಲ್ಲರೂ ಗೀಕರು ಅಂತ ಹೇಳಿ ದೇವರು ನಮ್ಮ ಮೂಲಕ ಅಷ್ಟು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡಿಸಿಲ್ಲ. ಹೌದಾ? ನಾವೇನಾದ್ರೂ ದೊಡ್ಡ ಲೆವೆಲ್ಗೆ ಹೇಳ್ಕೊಳ್ಳೋರ? ಏನು ಇಲ್ಲ. ಆದ್ರೂ ದೇವ್ರು ನಮ್ಮ ಮೂಲಕ ಒಂದು ನಂಬಿಕೆ, ನನ್ನ ಮಕ್ಕಳು ಹೋದ ವರ್ಷ ಮಾಡಿದ್ರೆ ನೆಕ್ಸ್ಟ್ ವರ್ಷ ಏನಾದ್ರು ಮಾಡ್ತಾರೆ ನನ್ನ ಮಕ್ಕಳು. ಮಾಡಿದ್ರ ಇಲ್ವಾ ಪ್ರೇರೆ? ಮಾಡಿದ್ರೋ ಇಲ್ವೋ? ಮಾಡಿದ್ರು. ಅಷ್ಟು ಮಾಡಿದಂತ ದೇವರು ನಮ್ಮಿಂದ ಬಯಸ್ತಿರುವಂತದ್ದೇನ ಗೊತ್ತಾ? ನನ್ನ ಕೆಲಸ ನಾನು ಮಾಡಿದೆ, ನಿನಗೊಂದು ಕೆಲಸ ಕೊಟ್ಟೆ. ಏನದು? ದುಡ್ದ್ಬಿಟ್ಟು ತಂದಾಕು ಅಂತಲ್ಲ. ನಿನ್ನ ಸಂಬಳದಲ್ಲಿ 10% ಕೊಡು, 20% ಕೊಡು, ಅಥವಾ ನಿನ್ನ ಸಂಬಳದಲ್ಲಿ 50% ಕೊಡು, ಬೇಡ ನನಗೆ. ನಿನ್ನ ಕೈಯಲ್ಲಿರುವಂತ ಧರ್ಮಶಾಸ್ತ್ರವನ್ನು ಓದಿಸು. ನಿನ್ನ ಕೈಯಲ್ಲಿರುವಂತ ಧರ್ಮಶಾಸ್ತ್ರವನ್ನು ಓದಿ. ಬೇರೆ 10 ದಿನ, 10 ದಿನದಲ್ಲಿ ನಾವೇನನ್ನೋದು ನಮಗೆ ಗೊತ್ತಾಯ್ತು. 10 ದಿನದಲ್ಲಿ ಈ ತಿಂಗಳು ಮುಗಿಯೋಷ್ಟರಲ್ಲಿ ಎಷ್ಟು ಜನ ಈ ಎತ್ತಿರುವಂತ 6-7 ಕೈಗಳಾದ್ರೆ ಎತ್ತುತ್ತಾವೋ ಇಲ್ವೋ? ಎತ್ತುತ್ತಾ? ಬಿದೋಗ್ಬಿಟ್ಟಿರುತ್ತಾ? ತಂದೆ ತಾಯಿಗಳೇ, ಮತ್ತೆ ಹೈಲೈಟ್ ಮಾಡಿ ಹೇಳ್ತಿದ್ದೇನೆ, ಬಿ ವೆರಿ ಕೇರ್ಫುಲ್, ಬಿ ವೆರಿ ವೆರಿ ಕೇರ್ಫುಲ್. ನಿಮ್ಮ ಕೆಲಸ ಏನಿದೆಯಲ್ಲ, ಮುಗಿಸ್ಕೊಳ್ಳಲ್ವೋ ನಿಮಗ್ ಬಿಟ್ಟಿರ್ಲಿಲ್ಲ. ನಿಮ್ಮ ಮಕ್ಕಳು ವಾಕ್ಯ ಓದಬೇಕಾಗಿರುವಂತದ್ದು ನಿಮ್ಮ ಕೆಲಸ. ಮನೆಗೆ ಹೋಗಿದ ತಕ್ಷಣ ನಾವು ಮಾಡೋ ಕೆಲಸ, ಇವಾಗ ಚರ್ಚ್ ಮುಗಿಯುತ್ತಲ್ಲ, ಮುಗಿದ್ಮೇಲೆ ಎಲ್ಲಾರು ಮನೆಗಳಿಗೆ ಹೋಯ್ತೀವಲ್ಲ, ಏನ್ ಮಾಡ್ತೀವಿ ಮನೆಗೆ ಹೋದ್ಮೇಲೆ? ಟೆಲ್ ಮಿ ವಾಟ್ ದ ಥಿಂಗ್ ವಿ ವಿಲ್ ಡು? ಏನ್ ಮಾಡ್ತೀವಿ ಹೇಳಿ? ಮನೇಲಿ ಒಂದು ದೊಡ್ಡ LED ಟಿವಿ ತಗೊಂಡಿರ್ತೀವಲ್ಲ, LED, LCD, ದರಿದ್ರ ದೌರ್ಭಾಗ್ಯವಾದಂತ ಟಿವಿ ತಗೊಂಡಿರ್ತೀವಲ್ಲ, ಮನೆಗೆ ಹೋಗಿದ ತಕ್ಷಣ ಏನಾಗ್ಬೇಕು? ಆಗತ್ತಾ? 90% ಎಲ್ಲರ ಮನೆಯಲ್ಲೂ ನಡೆಯುವಂತದ್ದು ಅದೇ. ಟಿವಿ ಆನ್. ಹೋಗಿದ ತಕ್ಷಣ ನಮ್ದು ಏನಾದ್ರು ಭಕ್ತಿ ಚಾನೆಲ್ಸ್ ಏನಾದ್ರು ಓಪನ್ ಆಗ್ತಾವ? ಆನ್ ಮಾಡಿದ ತಕ್ಷಣ ಭಕ್ತಿ ಚಾನೆಲ್ಸ್ ಅಷ್ಟೇ. ಮನೆ ಓಪನ್ ಮಾಡಿದವ್ರು
ಒಬ್ರು ಕಿಚನ್ ಕಡೆಗೆ ಹೋಗ್ತಾರೆ ಟಿವಿ ಆನ್ ಮಾಡ್ಬಿಟ್ಟು, ಇನ್ನೊಬ್ರು ಸೋಫಾ ಮೇಲೋ ಮಂಚದ ಮೇಲೋ ಕೂತ್ಕೊಳ್ತಾರೆ, ಇನ್ನೊಬ್ರು ಇನ್ನೊಂದ್ ಕೆಲಸ ಮಾಡ್ಕೊಳ್ತಾರೆ, ಅವ್ರು ಇನ್ನೊಂದ್ ಕೆಲಸ ಮಾಡ್ಕೊಳ್ತಾರೆ, ಎಲ್ಲರೂ ಕೆಲಸ ಮುಗಿದ್ಕೊಂಡು ಮತ್ತೆ ಬಂದು ಟಿವಿ ಮುಂದೆ ಕೂತ್ಕೊಳ್ತಾರೆ. ಹೀಗೆ ಹೇಳಿ, ಕೇಳಿದಂತ ವಾಕ್ಯ ನೆನ್ಪಿರುತ್ತಾ? ಇಷ್ಟು 5 ಅಧ್ಯಾಯ ಅಲ್ವಲ್ಲ, 1 ಅಧ್ಯಾಯ ಓದಕ್ ಹೇಳಿದ್ರು ನಾವು ಓದಲ್ಲ. ಇಲ್ಲಿಂದ ಮನೆಯಿಂದ ಇಲ್ಲಿ ಸಭೆಯಿಂದ ಮನೆಗೆ ಹೋಗಿದ ತಕ್ಷಣ ತಂದೆ ತಾಯಿಗಳೇ ನೀವು ಮಾಡ್ಬೇಕಾರಂತದ್ದೇನೋ ಗೊತ್ತಾ? ಬಾಗಿಲು ತೆಗೆದಿದ ತಕ್ಷಣ ಬುಕ್ ತೆಗಿರಿ ನಿಮ್ ಮಕ್ಕಳು. ಬಾಗಿಲು ಓಪನ್ ಮಾಡಿದ ತಕ್ಷಣ ಟಿವಿ ರಿಮೋಟ್ ಎಲ್ಲಿದೆ ಅಂತ ಹುಡ್ಕೋದಲ್ಲ, ಫೋನ್ ಎಲ್ಲಿದೆ ಅಂತ ಹುಡ್ಕೋದಲ್ಲ. ನಿಮ್ಮ ಮಕ್ಕಳು ದೇವರಲ್ಲಿ ಬೆಳಿಬೇಕು 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 ಅಂತ ಅಂದ್ಕೊಳ್ತಿದ್ದಾರೆ. ಆ ಮಕ್ಕಳನ್ನ ದೇವರಲ್ಲಿ ಬೆಳೆಸೋದಕ್ಕೋಸ್ಕರ ಪ್ರಯತ್ನಗಳನ್ನ ಮಾಡಿ, ಪ್ರಯತ್ನಗಳನ್ನ ಮಾಡಿ, ಪ್ರಯತ್ನಗಳನ್ನ ಮಾಡಿ. ಟಿವಿ ಆನ್ ಅಲ್ಲ, ಆಫ್ ಮಾಡಿ, ಆಫ್ ಮಾಡಿ. ಮಾಡಬೇಕಂದ್ರೆ ಮಾಡಬೇಕು, ಓದಬೇಕಂದ್ರೆ ಓದಬೇಕು. ಹೇಳ್ತಿದ್ದೀನಿ, ಮತ್ತೆ ಮತ್ತೆ ಹೇಳ್ತಿದ್ದೇನೆ, ಊಟ ಕಟ್ ಮಾಡಿ. ತುಂಬಾ ನೀವು ಊಟ ಕೊಟ್ಟು ಅವರಿಗೆ ಬೈಬಲ್ ಓದಕ್ ಹೇಳಿದ್ರೆ ಓದಲ್ಲ, ಓದಲ್ಲ. ಅಷ್ಟು ಒಳ್ಳೆ ಮಕ್ಕಳಿದ್ರೆ ದೇವ್ರಿಗೆ ಸ್ತೋತ್ರ. ಊಟ ಕೊಟ್ಟು ಬೈಬಲ್ ಓದ್ತಿದ್ದಾರೆ ಅಂತಂದ್ರೆ ದೇವ್ರಿಗೆ ಸ್ತೋತ್ರ. ಊಟ ಕೊಟ್ರು ಬೈಬಲ್ ಓದ್ತಿಲ್ಲ ಅಂತಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು? ಊಟ ಕಟ್ ಮಾಡ್ಬೇಕೋ ಬೇಡವೋ ಹೇಳಿ? ಕಟ್ ಮಾಡ್ಬೇಕೋ ಬೇಡವೋ? ತಂದೆ ತಾಯಿಗಳು ಹೇಳ್ಬೇಕು. ಕಟ್ ಮಾಡ್ಬೇಕೋ ಬೇಡವೋ? ಮಾಡ್ಲೇಬೇಕು. ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ಆಲ್ಮೋಸ್ಟ್ ಬಿಡಕ್ ಬರುತ್ತಿದ್ರು. ಟೀಚರ್ ಹೇಳ್ತಾರೆ, ಇವನು ಇಂಗ್ಲಿಷ್ ಸರಿಯಾಗಿ ಓದ್ತಿಲ್ಲ, ಹಿಂದಿ ಸರಿಯಾಗಿ ಓದ್ತಿಲ್ಲ, ಅಥವಾ ಮ್ಯಾಥ್ಸ್ ಅಲ್ಲಿ ಮಾರ್ಕ್ಸ್ ಕಡಿಮೆ, ಏನೋ ಒಂದು ಕಂಪ್ಲೇಂಟ್ ಹೇಳ್ತಾರೆ. ಆಗ ಅಮ್ಮ ಹೇಳೋ ಮಾತೇನೋ ಗೊತ್ತಾ? ಹೊಡಿರಿ, ಹೊಡ್ರಿ ಅವ್ರನ್ನ, ನಾನೇನು ಅನ್ನಲ್ಲ, ಹೊಡಿರಿ. ಯಾಕೆ ಯಾಕೆ ಹೊಡ್ರಿ? ಅವನು ಮ್ಯಾಥ್ಸ್ ಕಲ್ತ್ಕೋಬೇಕು, ಅವನು ಹಿಂದಿ ಕಲ್ತ್ಕೋಬೇಕು. ದುಡ್ಡು ಕೊಟ್ಟು ಒದೆ ಕೊಟ್ಟು ಇಷ್ಟೆಲ್ಲ ಕೊಟ್ಟು ಹಿಂದಿ ಮ್ಯಾಥ್ಸ್ ಇಂಗ್ಲಿಷ್ ಇವೆಲ್ಲ ಕಳಿಸ್ತಿದ್ದೇವೆ. ದೇವರು ಸಭೆ ಕೊಟ್ಟು ಸತ್ಯವೇದ ಕೊಟ್ಟು ಸತ್ಯವಾದ ವಾಕ್ಯವನ್ನು ತಿಳಿಸಿ ಒಳ್ಳೆ ಸೇವೆಯನ್ನು ಕೊಟ್ಟು ಇಷ್ಟೆಲ್ಲ ಕೊಟ್ಟು ದೇವರು ಹೊಡಿಬಾರ್ದ? ದೇವರು ಬೈಬಾರ್ದ? ಏನಾದ್ರೂ ವಾಕ್ಯದಲ್ಲಿ ಸ್ವಲ್ಪ ಹಾರ್ಷ್ ಆದಂತ ಮಾತುಗಳು ಬಂದ್ಬಿಟ್ರೆ ಇದೇನೋ ವರ್ಕೌಟ್ ಆಗ್ತಿಲ್ಲ, ಬೇರೆ ನೋಡ್ಕೊಳ್ಳುವ. ನೋ ಸರ್, ಐ ಆಮ್ ಟೆಲಿಂಗ್ ಯು, ಸಭೆ ಬೆಳಿಬೇಕಂದ್ರೆ ಸಭೆಯಲ್ಲಿರುವಂತ ನಾವೆಲ್ಲರೂ ಬೆಳಿಬೇಕು. ಸಭೆಯಲ್ಲಿರುವಂತ ನಾವೆಲ್ಲರೂ ಬೆಳಿಬೇಕು. ಹೇಳ್ತಿದ್ದೇನೆ, ಇಲ್ಲಿರುವಂತ ಪ್ರತಿ ಒಬ್ಬೊಬ್ಬರು ನಿಜವಾಗಲು ದೇವರನ್ನೇ ನೋಡುತ್ತಾ ಸಭೆಯಲ್ಲಿ ನಿರ್ಣಯಿಸಲ್ಪಟ್ಟಂತ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಹೋದರೆ ನಿಮಗೆ ಗೊತ್ತಿಲ್ಲದೆ ನೀವು ಅನೇಕರಿಗೆ ದೇವರಲ್ಲಿ ನಿಲ್ಲುವುದಕ್ಕೆ ಇನ್ಸ್ಪಿರೇಷನ್ ಆಗಿರ್ತೀರಾ. ಐ ಆಮ್ ಟೆಲಿಂಗ್ ಯು ಒನ್ಸ್ ಅಗೇನ್, ನಿಮಗೆ ಗೊತ್ತಿಲ್ಲದೇನೆ ನೀವು ಅನೇಕರಿಗೆ ದೇವರಲ್ಲಿ ನಿಲ್ಲುವುದಕ್ಕೆ ಇನ್ಸ್ಪಿರೇಷನ್ ಆಗಿರ್ತೀರಾ. ಚಿಕ್ಕ ಉದಾಹರಣೆ ಹೇಳ, ಚಿಕ್ಕ ಉದಾಹರಣೆ. ಫಸ್ಟ್ ಟೈಮ್ ನಾನು ಮಂಗಳೂರಿಗೆ ಮೀಟಿಂಗ್ಸ್ಗೆ ಹೋದಾಗ ಶ್ರೇಯಸ್ ಬಂದಿದ್ದ ನನ್ನ ಜೊತೆಗೆ. ಅಲ್ಲಿ ಶ್ರೇಯಸ್ಗೆ ನಾನು ಆಮೇಲೆ ರಾಮು ಅಂಕಲ್ ಅವ್ರು ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ. ವಾಕ್ಯ ನಡೀತಿದೆ, ನಿಂತವರು ಬೈಬಲ್ ವಚನ ಹೇಳಿದ್ದಾರೆ. ಇವ್ನು ಸುಮ್ನೆ ಇರ್ಬೇಕಾ ಇಲ್ವ? ಇವ್ನಿಗೆ ಯಾರು ಗೊತ್ತಿದ್ದಾರೆ? ಅಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕಾ ಬೇಡವಾ? ಇಲ್ಲಿ ಹೆಂಗಾದ್ರೆ ಅಂತ ಪೇಪರ್ ಹೊಡೆದ್ಬಿಟ್ಟು ಬೈಬಲ್ ಓದ್ಬಿಡ್ತಾನಲ್ಲ, ಅಲ್ಲಂಗೆ ಕಿರ್ಚಾಡ್ತಿದ್ದಾನೆ ಜೋರಾಗಿ ಬೈಬಲ್ ಓದೋದಕ್ಕೆ. ಓ ಅಂತ ಕಿರ್ಚಾಡೋದು. ಹಿಂದೆ ಇರೋ ದೊಡ್ಡವರು ಅಂಕಲ್ಸ್ ಆಂಟೀಸ್ ಎಲ್ಲ ಏನಿದು ಹೊಸ ವಯಸ್ಸು ಎಲ್ಲಿಂದ ಬಂತು ಅಂತ ಬಗ್ಗಿ ನೋಡೋದು. ಆ ದಿನ ಪೂರ್ತಿ ಹೇಳಿರುವಂತ ಎಲ್ಲಾ ರೆಫರೆನ್ಸ್ ಅವನೇ ಓದ್ದ. ಬೇರೆಯವ್ರು ತೆಗಿಯೋ ಅಷ್ಟರಲ್ಲಿ ಇವನ್ ತೆಗಿತಿದ್ದಾನೆ. ಅವಾಗ ಇಮ್ಮಿಡಿಯೇಟ್ ಆಗಿ ಅವ್ರು ನನ್ನ ಹತ್ರ ಮೆಸೇಜ್ ಮೀಟಿಂಗ್ ಎಲ್ಲ ಮುಗಿದ ಮೇಲೆ ಅವ್ರು ಬಂದು ನನ್ನ ಹತ್ರ ಕೇಳಿರೋದು, ಯಾರ ಹುಡುಗ ಚೆನ್ನಾಗಿ ಬೈಬಲ್ ಓದ್ತಿದ್ದಾನೆ, ಚೆನ್ನಾಗಿ ವಾಕ್ಯ ಓದ್ತಿದ್ದಾನೆ. ಇದು ಕೇವಲ ಶ್ರೇಯಸ್ ಬಗ್ಗೆನೋ ಅವನೇನೋ ಹೇಳಕ್ಕೆ ಅಂತಲ್ಲ. ನಾವು ದೇವರಲ್ಲಿ ಸ್ಥಿರವಾಗಿ ಬಲವಾಗಿ ನಿಂತಾಗ ನಮಗೆ ಗೊತ್ತಿಲ್ಲದೇನೆ ಅನೇಕರನ್ನು ದೇವರಲ್ಲಿ ಬಲಪಡಿಸುವಂತವರಾಗಿ ನಾವಿರ್ತೇವೆ. ಚಿಕ್ಕದೇ, ಬಹಳ ಚಿಕ್ಕದ್ದು. ಅವನು ಓದಿಲ್ಲ ಅಂತಂದ್ರೆ ಬೇರೆ ಯಾರಾದ್ರೂ ಓದ್ತಿದ್ರು, ಹೌದಾ? ಶ್ರೇಯಸ್ಸೇ ಓದ್ಬೇಕಿತ್ತ, ಬೇರೆ ಯಾರು ಓದಲ್ವಾ? ಬಟ್ ವೆನ್ ಇಟ್ ಈಸ್ ಯೋರ್ ಟರ್ನ್,
ವೆನ್ ಯು ನೋ ದಟ್, ಯೂಸ್ ಇಟ್, ಯೂಸ್ ಇಟ್, ಯೂಸ್ ಇಟ್. ಬೇರೆ ಇಲ್ಲಿ ಕುಳಿತಂತ ಎಲ್ಲರಿಗೂ ನಾನು ಮತ್ತೆ ಹೇಳ್ತಿದ್ದೇನೆ, ಈ ವರ್ಷ ಪ್ಲೀಸ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ, ವೆರಿ ವೆರಿ ಸೀರಿಯಸ್ಲಿ. ಈ ಒಂದು ವರ್ಷ ನೀವು ಕಷ್ಟಪಟ್ರೆ ಮುಂಬರುವಂತ ವರ್ಷ ನಿಮ್ಮನ್ನ ನೀವೇ ನೋಡ್ಕೊಂಡು ತುಂಬಾ ಖುಷಿ ಪಡ್ತೀರಾ. ನಿಮ್ಮ ಮಕ್ಕಳನ್ನ ನೋಡಿ ನೀವು ತುಂಬಾ ಖುಷಿ ಪಡ್ತೀರಾ. ಒಂದು ವರ್ಷ ಜಿಮ್ಗೆ ಹೋಗ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಗೊತ್ತಾ? ಜಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ಬೇಕಾದ್ರೆ ಹೆಂಗಿರುತ್ತೆ ಗೊತ್ತಾ? ಇವಾಗ ನಮಗೆ ಮಸಲ್ಸ್ ಎಲ್ಲಿದೆ ಅನ್ನೋದು ಗೊತ್ತಿರಲ್ಲ. ಈ ಜಿಮ್ಗೆ ಹೋಗ್ಬಿಟ್ಟು ಅದು ಇದು ಕಳ್ಳುಗಳು ಬಂಡೆಗಳೆಲ್ಲ ಎತ್ತಬೇಕಾದ್ರೆ ಫಸ್ಟ್ ಒಂದ್ 2 ದಿನ ನಡಿಯಕ್ಕಾಗಲ್ಲ, ಕೈ ಕಾಲ್ಗಳು ಇದಾವೋ ಇಲ್ವೋ ಗೊತ್ತಾಗಲ್ಲ, ಮಸಲ್ಸ್ ಎಲ್ಲ ಎಲ್ಲೆಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಿರುತ್ತೆ. ಒಂದ್ ವಾರ ಆದ್ಮೇಲೆ ಸ್ವಲ್ಪ ರಿಲೀಫ್ ಆಗುತ್ತೆ, ಒಂದ್ ತಿಂಗಳಾದ್ಮೇಲೆ ಇನ್ ಸ್ವಲ್ಪ ರಿಲೀಫ್ ಆಗುತ್ತೆ, 2 ತಿಂಗಳು ಆಗುವಷ್ಟರಲ್ಲಿ ನೀನ್ ಏನ್ ಮಾಡ್ಬೇಕು ನಿನಗೆ ಗೊತ್ತಾಗುತ್ತೆ. ಒಂದೇ ಒಂದ್ ತಿಂಗಳಲ್ಲಿ ಏನಾಗುತ್ತೆ ಗೊತ್ತಾ? ನಿನ್ನ ಬಾಡಿ ಟ್ರಾನ್ಸ್ಫಾರ್ಮ್ ಆಗೋದು ನಿನಗೆ ಕಾಣಿಸ್ತಿರುತ್ತೆ. ಬಾಡಿಗೆ ಒಂದು ಏನೋ ಒಂದು ಬದಲಾವಣೆ ನಮಗೆ ಅನಿಸ್ತಿರುತ್ತೆ. ಒಂದು ತಿಂಗಳಿಗೆ ಬಾಡಿ ಚೇಂಜ್ ಬಂದಿದೆ ಅಂತಂದ ಮೇಲೆ ಒಂದು ವರ್ಷ ಆದ್ಮೇಲೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ರೆ ಬಾಡಿ ಅಲ್ವಲ್ಲ, ನನಗೆ ನಾನು ಚೇಂಜ್ ಅನ್ಸೋದಲ್ಲ, ಪಕ್ಕದವ್ರು ಹೇಳ್ತಾರೆ ಏ ಸೂಪರ್, ಸಕ್ಕತ್ತಾಗಿದ್ಯಾ. ಯಾಕೆಂತಂದ್ರೆ ಒಂದು ವರ್ಷದ ಕಷ್ಟ ಅದ್ರ ಹಿಂದೆ. ಬೈಬಲ್ ಕೂಡ ನಾನು ಹೇಳ್ತಿದ್ದಾನೆ, ಫಸ್ಟ್ ಒಂದು ದಿನ ಕಷ್ಟ, ಒಂದು ವಾರ ಕಷ್ಟ, 2 ವಾರ ಕಷ್ಟ, 3ನೇ ವಾರಕ್ಕೆ ನೀವ್ ಏನ್ ಮಾಡ್ಬೇಕು ನಿಮ್ಗೆ ಗೊತ್ತಾಗಿರುತ್ತೆ. ಒಂದು ತಿಂಗಳಾದ್ಮೇಲೆ ಒಂದು ಬದಲಾವಣೆ ನಮ್ಮಲ್ಲೇ ಕಾಣುತ್ತೆ, ಯಾರೋ ಅಲ್ಲ ನಮ್ಮಲ್ಲೇ ಕಾಣುತ್ತೆ. ಒಂದ್ 6 ತಿಂಗಳಾದ್ಮೇಲೆ, ಒಂದು ವರ್ಷ ಆದ್ಮೇಲೆ ನಮ್ಮ ಪಕ್ಕದಲ್ಲಿರೋರು ಬಂದು ಹೇಳ್ತಾರೆ ಹಿಂಗಿರ್ಬೇಕು ನಾನು, ನಿನ್ ತರ ನಾನಿರಬೇಕು. ಯಾವಾಗ ಆಗತ್ತೆ ಅದೆಲ್ಲ? ಯಾವಾಗ ಆಗುತ್ತೆ ಪ್ರೇರಿ ಇವೆಲ್ಲ? ಮನೇಲಿ ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡ್ಕೊಂಡು ಬಂದು ಬಿದ್ಕೊಂಡ್ರೆ ಆಗತ್ತಾ? ಆಗಲ್ಲ. ಆಟೋ ಹಿಂದೆ ಬರೆದಿರುವಂತ ಕೊಟೇಶನ್ ಇವಾಗ ನಾನು ಯೂಸ್ ಮಾಡ್ತೇನೆ. ಸತ್ತ ಮೇಲೆ ಹೆಂಗೂ ಮಲಗಿದ್ದು ಇದ್ದಿದ್ದೆ, ಬದುಕಿರ್ಬೇಕಾದ್ರೆ ಏನಾದ್ರು ಸತ್ತ ಮೇಲೆ ಹೆಂಗೂ ಮಲಗ್ತೇವೆ. ನೆಕ್ಸ್ಟ್ ವರ್ಷ ಜಾಸ್ತಿ ಬದುಕಲ್ಲ, 50, 60, 60 ಬಂದ್ರೆ ಬದುಕರೆ ಸಾಕು ನಾವು. ಇಷ್ಟ್ರ ಒಳಗಡೆ ಏನಾದ್ರು ಮಾಡೋಣ ಪ್ರೇಯರ್, ಪ್ರಾರ್ಥನೆ ಮಾಡೋಣ ಮಕ್ಕಳ ಮುಂದೆ, ಮಕ್ಕಳಿಗೆ ಹಾಗೆ ಹೇಳ್ಕೊಡೋಣ ಪ್ರಾರ್ಥನೆ ಮಾಡಿ ಅಂತ. ಮಕ್ಕಳಿಗೆ ಹೇಳಿಕೊಡೋಣ. ದಾವಿದನ ಹೇಳ್ತಿರುವಂತ ಮಾತು ನಾವು ನೋಡಿಕೊಂಡ್ವಲ್ಲ, ಮತ್ತೆ ಆ ಮಾತನ್ನು ಓದೋಣ. 51:11. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಪರಿಶುದ್ಧಾತ್ಮ ನಮ್ಮಲ್ಲಿದ್ದಾನ? ಇದ್ರೆ ನಾವೇನ್ ಮಾಡ್ತಿದ್ವಿ ಗೊತ್ತಾ? ಎಲ್ಲರೂ ಕೈ ಎತ್ತಿದ್ವಿ. ಇದ್ದಿದ್ರೆ ಎಲ್ಲರೂ ಕೈ ಎತ್ತಿದ್ವಿ. ಯಾಕೆಂತಂದ್ರೆ ಪರಿಶುದ್ಧಾತ್ಮನು ನಮ್ಮಲ್ಲಿರಬೇಕಾದ್ರೆ ಬೈಬಲ್ ಓದು ಅಂತ ಹೇಳ್ತಾರೆ, ಓದ್ಬೇಡ ಅಂತ. ಇದ್ದಿದ್ರೆ ಏನ್ ಮಾಡ್ತಿದ್ವಿ ಗೊತ್ತಾ? ಕೈ ಎಲ್ಲಾರು ಎತ್ತಿದ್ವಿ. ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ. 16ನೇ ಅಧ್ಯಾಯ 8ನೇ ವಚನ. ಇರ್ತಾನೆ 16ನೇ ಅಧ್ಯಾಯ 8ನೇ ವಚನ. ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ದೇವರ ಮೇಲೆ ಆಧಾರ ಮಾಡಿಕೊಂಡಾಗ ಬರುವಂತ ಮಾತುಗಳು, ಭಕ್ತಿಯ ಮಾತುಗಳು ಹೀಗಿರ್ತವೆ. ಆತನು ನನ್ನ ಬಲಗಡೆಯಲ್ಲಿ ಇದ್ದಾನೆ. ಹಿ ಈಸ್ ರೈಟ್ ಬಿಸೈಡ್ ಮೀ, ಐ ಆಮ್ ನಾಟ್ ಅಫ್ರೈಡ್ ಆಫ್ ಎನಿಥಿಂಗ್. ನಾನು ಯಾವುದಕ್ಕೂ ಹೆದರುವುದಿಲ್ಲ. 84ನೇ ಕೀರ್ತನೆ 10ನೇ ವಚನ. ಕೀರ್ತನೆ 84:10. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ. ದೇವರ ಬಾಗಿಲನ್ನು ಕಾಯ್ಕೊಂಡಿರ್ಬೇಕಂದ್ರೆ ಕಾಯ್ಕೊಂಡಿರೋರು ಯಾರು ಕಾಯ್ಕೊಂಡಿರ್ತಾರೆ? ನಮ್ದೇನಾದ್ರು ಸ್ವಲ್ಪ ದೊಡ್ಡ ಮನೆ ಆಗಿದ್ರೆ ನಮ್ಮ ಗೇಟ್ ಕಾಯೋದಕ್ಕೊಬ್ರು ಇಟ್ಕೊಳ್ತೇವೆ, ಅವ್ರನ್ನೇನಂತೇವೆ ನಾವು? ಸೆಕ್ಯೂರಿಟಿ. ಇಲ್ಲಿ ಡೋರ್ ಕಾಯ್ತಿರೋರು ಯಾರು? ರಾಜ. ದೇಶಕ್ಕೆ ರಾಜ ಏನ್ ಕೆಲಸ ಮಾಡ್ತಾನೆ? ಸೆಕ್ಯೂರಿಟಿ ಕೆಲಸನ. ಅರ್ಥ ಏನ್ ಗೊತ್ತಾ? ಬಾಗಿಲು ಓಪನ್ ಮಾಡೋದಕ್ಕಿಂತ ಮುಂಚೆನೆ ರಾಜ ಬಂದ್ಬಿಟ್ಟಿದ್ದಾನೆ ಚರ್ಚ್ಗೆ. ಗೊತ್ತಾಗ್ತಿದ್ಯಾ?
ಡೋರ್ ಓಪನ್ ಮಾಡೋದಕ್ಕಿಂತ ಮುಂಚೆನೆ ರಾಜ ಬಂದಲ್ಲಿ ಕಾಯ್ಕೊಂಡಿದ್ದಾನೆ. ಯಾಕಿನ್ನು ಡೋರ್ ಓಪನ್ ಮಾಡಿಲ್ಲ? ನಾವು ಯಾವಾಗ ಬರ್ತೇವೆ? ಡೋರ್ ಕ್ಲೋಸ್ ಮಾಡೋ ಅರ್ಧ ಗಂಟೆ ಮೊದಲು ಬಂದ್ಬಿಡ್ತೇವೆ. ಕ್ಲೋಸ್ ಮಾಡ್ಕೊಂಡು ನಾವು ಜೊತೆಗೆ ಹೊರಟೋಗ್ಬಿಡ್ತೇವೆ. ವೆನ್ ಯು ಲವ್ ಗಾಡ್, ವೆನ್ ಯು ವಾಂಟ್ ಗಾಡ್, ಯು ವಿಲ್ ಕಮ್ at any cost. At any cost. Where there is a will, there is a way. మనసుంటే మొదటిదుందా మనకి? మొదటిది ఏంటిది? మొదటిది మనసుందా? ఉందా? మనసే లేదు. లేనప్పుడు మార్గం ఉన్నా కూడా మనము వెళ్ళం. ಹಾಗಾಗಿ ಸಹೋದರರೇ, ಸಭೆಯವರೇ, ದೇವರು ನಮ್ಮನ್ನು ಬಹಳ ಪ್ರೀತಿಸಿದ್ದಾನೆ. ದೇವರು ನಮ್ಮ ಸಭೆಯನ್ನು ಬಹಳ ಪ್ರೀತಿಸಿದ್ದಾರೆ. ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಅಧಿಕವಾದಂತ ಅದ್ಭುತಗಳನ್ನು ದೇವರು ನಮ್ಮ ಜೀವನದಲ್ಲಿ, ಸಭೆಯ ಜೀವನದಲ್ಲಿ ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ದೇವರು ಮಾಡಬೇಕಂತಂದ್ರೆ ಅದಕ್ಕೆ ನಾವು ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಹಾಗಾಗಿ ಪ್ರಿಯರೇ, ದಯವಿಟ್ಟು ಹೇಳ್ತಿದ್ದೇನೆ, ಇದನ್ನು ನೀವು ಭಾರವಾಗಿ ತೆಗೆದುಕೊಂಡು ಮಾಡಿದರೂ ಕೂಡ ಆಶೀರ್ವಾದವೇ, ಪ್ರೀತಿಯಿಂದ ಮಾಡಿದರೂ ಕೂಡ ಆಶೀರ್ವಾದವೇ. ಹಾಗಾಗಿ ಪ್ರೀತಿಯಿಂದ ಮಾಡಿ, ಭಾರವಾಗಿ ತೆಗೆದುಕೊಂಡಲ್ಲದೆ ಪ್ರೀತಿಯಿಂದ ಪ್ರತಿದಿನ ಧರ್ಮಶಾಸ್ತ್ರವನ್ನು ಧ್ಯಾನಿಸಿ, ಪ್ರತಿದಿನ ವಾಕ್ಯವನ್ನು ಓದಿ ದೇವರ ಪ್ರೀತಿಯನ್ನು ನಾವು ಅರ್ಥ ಮಾಡಿ ದೇವರ ಪ್ರೀತಿಯನ್ನು ನಾವು ಅರ್ಥ ಮಾಡಿ. ಈ 10 ದಿನದಲ್ಲಿ ನಾನು ಒಂದು ದಿನ ಓದಿಲ್ಲ, ಬೈಬಲ್ ಓದಿಲ್ಲ. ಅವಾಗ ನನಗೆ ನಾನು ಹಾಕೊಂಡಿರುವಂತ ಪನಿಷ್ಮೆಂಟ್ ಏನ್ ಗೊತ್ತಾ? ನಿನ್ನೆ ಓದಿಲ್ಲ, ಇವತ್ತು ಓದಬೇಕು. ಎಷ್ಟು ಓದ್ಬೇಕು? ನಿನ್ನೆದು 5, ಇವತ್ತಿಂದು 5. ನನಗೆ ಹಾಕೊಂಡಿರೋ ಪನಿಷ್ಮೆಂಟ್ ಏನ್ ಗೊತ್ತಾ? ನಿನ್ನೆ ಓದಿಲ್ವಲ್ಲ, ಇವತ್ತಿನೊಂದು 5 ಜಾಸ್ತಿ ಓದು. ಟೋಟಲ್ ಎಷ್ಟು ಓದ್ಬೇಕು? ಅದನ್ನು ಓದ್ಬೇಕು. ಯಾರು ಕೊಡ್ತಾರೆ ಪನಿಷ್ಮೆಂಟ್? ಯಾರೋ ಬಂದು ಕೊಡ್ತಾರ ಪನಿಷ್ಮೆಂಟ್? ದಟ್ ಈಸ್ ಪನಿಷ್ಮೆಂಟ್ ಗಿವೆನ್ ಬೈ ಮೀ ಟು ಮೀ. ಬಿಕಾಸ್ ಬೈಬಲ್ ಒಂದು ದಿನ ಓದೋದು ಬಿಟ್ರೆ ಅದಕ್ಕೆ ಪರಿಣಾಮಗಳು ಹೆಂಗಿರ್ತವೆ ಅಂತ. ಸೊ ಪ್ಲೀಸ್ ಮೈ ಡಿಯರ್ ಫ್ರೆಂಡ್ಸ್, ಒನ್ಸ್ ಅಗೇನ್ ಟೆಲಿಂಗ್ ಯು, ದೇವರ ಅಂಗಳದಲ್ಲಿರೋದಕ್ಕೆ ಪ್ರಯತ್ನಿಸೋಣ. ಆತನ ಸನ್ನಿಧಾನಕ್ಕೆ ಇಂಪಾರ್ಟೆನ್ಸ್ ನಾವು ಕೊಡೋಣ. ದೇವರು ಉನ್ನತವಾಗಿಯೂ, ಅತಿಶಯವಾಗಿಯೂ, ಅದ್ಭುತವಾಗಿಯೂ ದೇವರು ನಮ್ಮನ್ನು ನಡೆಸ್ತಾರೆ. ಹೌದಾ? ನಡೆಸ್ತಾರೆ. ವೆನ್ ಯು ಡಿಸೈಡ್ ಟು ಡೂ, ದೇವರು ನಡೆಸ್ತಾರೆ. ಸುಮ್ಮನೆ ಉಪವಾಸದ ಪ್ರಾರ್ಥನೆಯಲ್ಲಿ ಕ್ರಿಸ್ಮಸ್ ಮೊದಲು ಪ್ರಾರ್ಥನೆ ಮಾಡ್ದ ದಿಲೀಪ, ಸ್ವಾಮಿ ಈ ವರ್ಷ ಡಿಫ್ರೆಂಟ್ ಆಗಿ ಮಾಡಬೇಕು ಅಂದ. ಅಷ್ಟೇ. ಡಿಫ್ರೆಂಟ್ ಆಗಿ ಆಯ್ತೋ ಇಲ್ವೋ? ಆಯ್ತು. ಎಲ್ಲಾ ಡಿಫ್ರೆಂಟ್ ಆಗಿ ಆಯ್ತು. ವೆನ್ ಯು ಪ್ರೇ, ವೆನ್ ಯು ಡಿಸೈಡ್, ದೇವ್ರು ಮಾಡ್ತಾರೆ. ಮತ್ತೆ ಹೇಳ್ತಿದ್ದೇನೆ, ನಾವು ನಿರ್ಣಯಿಸ್ಕೊಳ್ಳೋದು. ಬೈಬಲ್ ಓದ್ಬೇಕಂತ ನಾನ್ ನಿರ್ಣಯಿಸ್ಕೊಳ್ಬೇಕು. ಪ್ರಾರ್ಥನೆ ಮಾಡ್ಬೇಕಂತ ನಾನ್ ನಿರ್ಣಯಿಸ್ಕೊಳ್ಬೇಕು. ಯಾಕಂತಂದ್ರೆ ಪ್ರಾರ್ಥನೆ, ವಾಕ್ಯ ನಮ್ಮಲ್ಲಿದ್ದಾಗ ಬೇರೆ ಯಾವುದು ನಮ್ಮ ತಲೆಗೆ ಬರೋದಿಲ್ಲ. ಬಿ ವೆರಿ ಕೇರ್ಫುಲ್. ಯವನಸ್ಥರಿಗೆ ಹೇಳ್ತಿದ್ದೇನೆ, ಬಿ ವೆರಿ ಕೇರ್ಫುಲ್. ಯವನಸ್ಥರೇ, ದಾರಿ ಎಲ್ಲೋ ಕಾಲಿಡ್ತಿದ್ದೇನೆ ಅಂತ ಕುರುಡರಾಗಿ ದಯವಿಟ್ಟು ಕಾಲಿಡಬೇಡಿ. ಯಾವ್ದಕ್ಕಂದ್ರೆ ಅದಕ್ಕೆ ಕೈ ಇಡಬೇಡಿ. ವಾಕ್ಯವನ್ನ ಮುಂದಿಟ್ಟಿ ಆ ಬೆಳಕಿನಲ್ಲಿ ಕಾಲಿಡಿರಿ, ಆ ಬೆಳಕಿನಲ್ಲಿ ಕೈ ಹಿಡಿರಿ. ಯಾಕೆಂದರೆ ಸತ್ಯವಾದ ಮಾರ್ಗ ಇದು ಕರೆಕ್ಟೇ ಅಂತ ಅಂದ್ಕೊಂಡು ತುಂಬಾ ಜನ ತಪ್ಪಾದಂತ ಮಾರ್ಗದಲ್ಲಿ ಕಾಲಿಟ್ಟವರಿದ್ದೇವೆ ಇಲ್ಲಿ. ಪ್ಲೀಸ್ ಡೋಂಟ್. ದಾವಿದನು ಹೇಳಿದ ಹಾಗೆ, ನಿನ್ನ ವಾಕ್ಯವು ನನ್ನ ಪಾದಗಳಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಹಾಗೆ ನಮ್ಮ ದೇವರ ಮಾತುಗಳನ್ನು ಇಟ್ಟುಕೊಳ್ಳೋಣ, ದೇವರಿಗೋಸ್ಕರ ಜೀವಿಸೋಣ. ಆತನ ಚಿತ್ತವನ್ನು ನಾವೆಲ್ಲರೂ ಸೇರಿ ಅದ್ಭುತವಾಗಿ ಆತನ ಕೆಲಸಗಳಲ್ಲಿ ಮುಂದಕ್ಕೆ ಸಾಗೋಣ. ದೇವರು ತಾನೇ ನಮ್ಮೆಲ್ಲರನ್ನು ಅಭಿವೃದ್ಧಿಪಡಿಸಿ, ಬಲಪಡಿಸಿ ನಡೆಸೋದಕ್ಕೆ ಶಕ್ತನಾಗಿದೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಅನೇಕ ನಿರ್ಣಯಗಳನ್ನು ಸಭೆಯಾಗಿ ನಾವು ತೆಗೆದುಕೊಂಡಿದ್ದೇವೆ. ಸಹಾಯ ಮಾಡಿ ಅವೆಲ್ಲವುಗಳನ್ನು ನೆರವೇರಿಸಿ ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಜೀವಿಸುವುದಕ್ಕೆ ನಮ್ಮನ್ನು ಕೃಪೆ ತೋರಿಸಿ. ಅರ್ಥನೆ, ಒಂದು ವೇಳೆ ನಾವು ತಪ್ಪು ಮಾಡಿದವರಾಗಿದ್ದರೆ ನಮ್ಮನ್ನು ಕ್ಷಮಿಸಿ. ಆ ತಪ್ಪಿನಿಂದ ಕಳೆದುಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿ.
ನಿಮ್ಮ ಚಿತ್ತವನ್ನು ನೆರವೇರಿಸುವುದಕ್ಕೆ ಕೃಪೆ ತೋರಿಸಿ. ಕೇಳಿದ ಮಾತುಗಳನ್ನು ಬಿಟ್ಟು ಬಿಡದೆ ನಮ್ಮ ಹೃದಯಗಳಲ್ಲಿ ಇಟ್ಟುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿ. ಕರ್ತನೆ, ಈ ಮಾತುಗಳು ನಮ್ಮ ಒಳಿತಿಗಾಗಿ, ನಮ್ಮ ಮೇಲಿಗಾಗಿ, ಅದನ್ನು ಅರ್ಥ ಮಾಡಿಕೊಳ್ಳುವಂತ ಒಳ್ಳೆಯ ಮನಸ್ಸನ್ನು ನಮ್ಮೆಲ್ಲರಿಗೂ ನೀವು ದಯಪಾಲಿಸುತ್ತೀರೆಂಬುದಾಗಿ ನಂಬುತ್ತಾ, ಇದುವರೆಗೂ ನಡೆಸಿದಂತೆ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್.